ಓಕೆ. ಹಾ, ಅಥ ಸಪ್ತಮ ರತ್ನ ಪ್ರಾರಂಭ. ಈಗ ವೃತ್ತಿ ರತ್ನಾವಳಿಯಲ್ಲಿ 6ನೇ ರತ್ನವು ಮುಗಿದು 7ನೇ ರತ್ನವು ಪ್ರಾರಂಭವಾಗುತ್ತದೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ 5 ಪ್ರಮಾಣಗಳನ್ನು ಇಲ್ಲಿ ತನಕ ನಾವು ಹೇಳ್ಕೊಂಡು ಬಂದೇವೆ. ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ 5 ಪ್ರಮಾಣಗಳನ್ನ ನಾವು ಹೇಳ್ಕೊಂಡು ಬಂದೇವೆ. ಈಗ 7ನೇ ತರಂಗದಿಂದ 6ನೇ ಪ್ರಮಾಣ ಅನುಪಲಬ್ಧಿ ಪ್ರಮಾಣವನ್ನು ಹೇಳುವವರಿದ್ದೇವೆ. ಅನುಪಲಬ್ಧಿ ಪ್ರಮಾಣ ನಿರೂಪಣಂ. ಈಗ ಅನುಪಲಬ್ಧಿ प्रमाण न्यायशास्त्र की रीति से अभाव का स्वरूप निर्धार. ನ್ಯಾಯಶಾಸ್ತ್ರದಲ್ಲಿ ಈ ಅಭಾವ ಅನುಪಲಬ್ಧಿ ಪ್ರಮಾಣದಿಂದ ಅಭಾವ ಜ್ಞಾನ ಆಕತಿ. ಈ ಅಭಾವದ ಬಗ್ಗೆ, ಆ ಅಭಾವದ ಸ್ವರೂಪದ ಬಗ್ಗೆ ನ್ಯಾಯಶಾಸ್ತ್ರದಲ್ಲಿ ಏನ್ ನಿರ್ಣಯ ಮಾಡ್ಯಾರ ಅವರು ಅನ್ನೋದನ್ನ ನಿಮ್ಗೆ ನ್ಯಾಯಶಾಸ್ತ್ರನು ಗೊತ್ತಾಗಬೇಕಲ್ಲ ಅಂತೇಳಿ ಅದನ್ನ ಹೇಳ್ತಾನೆ. अभाव की प्रमा के असाधारण कारण को अनुपलब्धि प्रमाण कहे. 163ನೇ अंक. अभाव प्रमा ज्ञानಕ್ಕೆ ಅಸಾಧಾರಣ ಕಾರಣವಾದದ್ದಕ್ಕನ್ನು ಅನುಪಲಬ್ಧಿ ಪ್ರಮಾಣವೆನ್ನುತ್ತಾರೆ. प्राचीन न्यायिक निषेध मुख प्रतीति के विषय को अभाव कहे हैं. नवीन न्यायिक संबंध सादृश्य भिन्न होवे और प्रत्युत सापेक्ष प्रतीति का विषय होवे तो ताको अभाव कहे है. अंद्रेನು ಇದು ನ್ಯಾಯಶಾಸ್ತ್ರದಲ್ಲಿ 2 ಭಾಗ. ನ್ಯಾಯಶಾಸ್ತ್ರದಲ್ಲಿ ಆ ನ್ಯಾಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಾಚೀನ ನ್ಯಾಯಿಕರು, ನವೀನ ನ್ಯಾಯಿಕರು ಅಂತ 2 ಪಾಠ. ಪ್ರಾಚೀನ ನ್ಯಾಯಿಕರಲ್ಲಿ ಗೌತಮ ಅಂತ ಬರ್ತಾನೆ. ಅವರು ಅಭಾವತಿ ಅದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ ಲಕ್ಷಣ ಮಾಡ್ತಾರೆ. ಪ್ರಾಚೀನ ನ್ಯಾಯಿಕ निषेध मुख प्रतीति का विषय सो अभाव. निषेध मुख प्रतीति के विषय आदतकನ अभाव. निषेध मुख प्रतीति का विषय ಅಂದ್ರೆ ಇಲ್ಲ, ನಿಷೇಧ ಮಾಡಿ ಇಲ್ಲ ಎಂಬ ಪ್ರತೀತಿ ಅಂದ್ರೆ ನಿಷೇಧ ಮುಖ ಪ್ರತೀತಿ का ವಿಷಯ. ಇಲ್ಲ ಎಂಬ ಜ್ಞಾನಕ್ಕೆ ಯಾವುದು ವಿಷಯವಾಗಿದೆ ಅದು ಇಲ್ಲ ಎಂಬ ಜ್ಞಾನಕ್ಕೆ ಯಾವುದು ವಿಷಯ ಆಗಿದೆ ಗೊತ್ತಾಗುತ್ತೆ. ಇದು ನೈಯಾಯಿಕರ ಲಕ್ಷಣ. ಅಭಾವಕ್ಕೆ ಅದಕ್ಕೆ ಅನ್ಬೇಕಂದ್ರೆ ನಿಷೇಧ ಮುಖ ಪ್ರತೀತಿಗೆ ವಿಷಯವಾದದಕ್ಕನ ಅಭಾವ ಅನ್ನುತ್ತಾರೆ. ಇನ್ನ ನವೀನ ನ್ಯಾಯಿಕರು ಏನಂತಾರ, ಅವ್ರಿಗಿಂತ ಇವ್ರದ್ದು ವಿಲಕ್ಷಣ ಇರ್ತದೆ. ನವೀನ ನ್ಯಾಯಿಕರ ಅವರು ನ್ಯಾಯಿಕರು, ಇವರು ನ್ಯಾಯಶಾಸ್ತ್ರಕ್ಕೆ ಸಂಬಂಧಪಟ್ಟವ್ರು. ಆದ್ರೆ ಒಳಭೇದ. ಪ್ರಾಚೀನ ನ್ಯಾಯಿಕ, ನವೀನ ನ್ಯಾಯಿಕ. ಪ್ರಾಚೀನ ನ್ಯಾಯಿಕ ಗೌತಮ್ ಒಬ್ಬನೇ ಅದನ. ನವೀನ ನ್ಯಾಯಿಕ ಗಂಗೇಶ್ ಭಟ್ ಉಪಾಧ್ಯಾಯ, ಉದಯನಾಚಾರ್ಯ ಇವರೆಲ್ಲ ನವೀನ ನ್ಯಾಯಿಕರ ಅಂತ ಹೇಳಿಕೊಡ್ತಾರೆ. ಅವ್ರಿಗೆ ಜನ ವಿಲಕ್ಷಣತಾ ಇದೆ. ಅದಕ್ಕ ನಿಷೇಧ ಮುಖ ಪ್ರತೀತಿಗೆ ವಿಷಯವಾದದ್ದಕ್ಕನ ಅಭಾವ ಅಂತ ಪ್ರಾಚೀನ ನ್ಯಾಯಿಕರು ಹೇಳಿದ್ರು. ಆದ್ರೆ ನವೀನ ನ್ಯಾಯಿಕರು ಅದನ್ನು ಒಪ್ಪೋದಿಲ್ಲ. ಮತ್ತೇನ್ ಹೇಳ್ತಾರೆ ನವೀನ ನ್ಯಾಯಿಕರು? ಸಂಬಂಧ ಸಾದೃಶ್ಯ ಭಿನ್ನ ಹೋವೆ, ಪ್ರತಿಯೋಗಿ ಸಾಪೇಕ್ಷ ಪ್ರತೀತಿಗ ವಿಷಯ ಹೋಗಿತ್ತು ಅಭಾವ. ಸಂಬಂಧ ಸಾದೃಶ್ಯಗಳಿಗಿಂತ ಭಿನ್ನ ಇರಬೇಕು, ಪ್ರತಿಯೋಗಿ ಸಾಪೇಕ್ಷ ಪ್ರತೀತಿಗೆ ವಿಷಯ ಇರಬೇಕು, ಅದಕ್ಕೆ ಅಭಾವ ಇರಬೇಕು ನವೀನ ನ್ಯಾಯಿಕರು ಹೇಳ್ತಾರೆ. ಅಂದ್ರೆ ಸಂಬಂಧ ಸಾದೃಶ್ಯಕ್ಕಿಂತ ಭಿನ್ನ ಇರಬೇಕು, ಸಂಬಂಧ ಸಾದೃಶ್ಯಕ್ಕಿಂತ ಭಿನ್ನ ಇರಬೇಕು, ಪ್ರತಿಯೋಗಿ ಸಾಪೇಕ್ಷ ಪ್ರತೀತಿಗೆ ವಿಷಯ ಇರಬೇಕು, ಅದಕ್ಕೆ ಅಭಾವ. ಇವೆಲ್ಲ ತಿಳ್ಸ್ಕೊಂಡು ಟೈಮು ಎಲ್ಲಿ ಅಂದ್ರ ಈ ಸಂಬಂಧ ಸಾದೃಶ್ಯ ಅಂತ ಗೊತ್ತಾಗ ನಾವು ಗೊತ್ತಾಯಿಲ್ಲ. ಅಲ್ಲಪ್ಪ ಸಂಬಂಧ ಇವ್ರು ಇಬ್ಬರಲ್ಲಿ ಇದು ಸಂಬಂಧ
ಎರಡು ವಸ್ತುಗಳಿಗೆ ಸಂಬಂಧ. ಸಂಬಂಧ. ಸಾದೃಶ್ಯ ಅಂದ್ರೆ ಹೋಲಿಕೆ. ಏನು ಆಗುರು ಹೇಳ್ಬೋದು ಎಂದು ಬಂದಾವ ಇವು ಸಾದೃಶ್ಯಾದಿಗಳು. ಉಪಮಾನ ಪ್ರಮಾಣದಲ್ಲಿ ಹೇಳಿ ಬಂದಾವ. ಅದಕ್ಕ ಸಂಬಂಧ ಸಾದೃಶ್ಯ ಅಂತ ಬ್ಯಾರೆ ಇರ್ಬೇಕು. ಅದಕ್ಕೆ ಇದನ್ನ ಹೇಳೋದು ಜೊತೆಲಿ ಇದು ಗೊತ್ತಾಗತ್ತೆ. ಆದ್ರ ಪ್ರತಿಯೋಗಿ ಸಾಪೇಕ್ಷ ಪ್ರತೀತಿಕ ವಿಷಯ ಹೋಗಿ ಅನ್ನೋದು ಇದು ಮಾತ್ರ ಇದು ಬಹುತೇಕ ಕೆಲವು ತಿಳಿಸಿದ್ದು ಕೇಳಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದ ಪ್ರತಿಯೋಗಿ ಅಂದ್ರೆ ಗೊತ್ತಾಗ್ತದೆ. ಪ್ರತಿಯೋಗಿ ಸಾಪೇಕ್ಷ ಪ್ರತೀತಿಗೆ ವಿಷಯ ಆಗಿರ್ಬೇಕಂತ ಹೇಳ್ಯಾರ. ತಿಳಿಸಬೇಕು. ಅದಕ್ಕೆ ತಿಳಿತ ಹೇಳು. ಇಲ್ಲ ಅಂದ್ರ ತಿಳಿದಿಲ್ಲ ನೀವು ಹೇಳಂತಾರ ಹೇಳ. ಹೆಂಗ ಅಂದ್ರ ಸಂಬಂಧ ಸಾದೃಶ್ಯಕ್ಕಿಂತ ಭಿನ್ನ ಇರಬೇಕು. ಪ್ರತಿಯೋಗಿ ಸಾಪೇಕ್ಷ ಪ್ರತೀತಿಗೆ ವಿಷಯ ಇರ್ಬೇಕು. ಅಂದ್ರ ಅದು ಪ್ರತಿಯೋಗಿಯ ಅಪೇಕ್ಷಾ ಮಾಡಬೇಕ. ಹೇಳ್ತಾನೆ. ಅಂದ್ರ ಪ್ರತಿಯೋಗಿಯ ಸಾಪೇಕ್ಷ ಪ್ರತೀತಿ ಅಂದ್ರ ಪ್ರತಿಯೋಗಿ ಅನ್ನೋದು ಏನೈತಿಲ್ಲ, ಪ್ರತಿಯೋಗಿಯನ್ನ ಅಪೇಕ್ಷೆ ಮಾಡ್ತೈತೆ ಅದ. ಆ ಜ್ಞಾನ ಏನು ಪ್ರತೀತಿ ಅಂದ್ರೇನು? ಆ ಪ್ರತಿಯೋಗಿಯನ್ನ ಅಪೇಕ್ಷೆ ಮಾಡತಕ್ಕಂತ ಜ್ಞಾನಕ್ಕ ವಿಷಯ ಆಗಿರ್ಬೇಕು. ಅಂದರೆ ಸಾಮಾನ್ಯವಾಗಿ ಪ್ರತಿಯೋಗಿ ಅಂತಂದ್ರೆ ಏನು ಅಂತ ಹೇಳಿದ್ರೆ, ಯಶ್ಯ ಅಭಾವ ಸಹ ಏವ ಪ್ರತಿಯೋಗಿ. ಅಂದ್ರ ಕನ್ನಡದಲ್ಲಿ ಏನು ಇದು ಸಂಸ್ಕೃತ ಅಂದ್ರ ಯಾವುದರ ಅಭಾವ ನಾವು ಹೇಳ್ತೀವಿ, ಯಾವುದರ ಅಭಾವ ನಾವು ಹೇಳ್ತೀವಿ ಆ ಅಭಾವಕ್ಕೆ ಅದುವೇ ಪ್ರತಿಯೋಗಿ ಇರ್ತಾ ಇದೆ ಅಂತ ಹೇಳ್ತೀವಿ. ತಿಳಿತಾ ಏನ್ ತಿಳಿದಿಲ್ಲ. ಅಂದ್ರ ಈಗ ನಾವು ಸಾಮಾನ್ಯ ಈಗ ಈಗ ಈ ಶಾಸ್ತ್ರ ಶುರು ಆಗೋದಕ್ಕಿಂತ ಮೊದಲು ಈ ಮೊಬೈಲ್ ಇವೆಲ್ಲ ನೀವು ಇಟ್ಟಿರ್ಲ ರೆಕಾರ್ಡ್ ಸಲುವಾಗಿ ಅವಾಗ ಇದ್ದು ನೀವು ಇಲ್ಲ ಹೌದಿಲ್ಲ? ಏನಿಲ್ಲ, ಮೊಬೈಲ್ ಇಲ್ಲ. ಯಾವುದರ ಅಭಾವ ಅಂದ್ರೆ ಮೊಬೈಲ್ ಅಭಾವ ಇರ್ತಿಲ್ಲ, ಹೌದಲ್ಲ? ಆದ್ದರಿಂದ ಮೊಬೈಲ್ ಅನ್ನ ಪ್ರತಿಯೊಂದು ಯಾವುದರ ಅಭಾವ ನಾವು ಹೇಳ್ತೀವಿ ಆ ಅಭಾವಕ್ಕೆ ಅಲ್ಲೇ ಪ್ರತಿಯೊಂದು ಮೊಬೈಲ್ ಗೊತ್ತಾಗ್ತಾ ಇಲ್ಲ. ಹಿಂಗ ಅದಕ್ಕೆ ಈ ಪ್ರತಿಯೋಗಿ ಸಾಪೇಕ್ಷ ಪ್ರತೀತಿ ಅಂದ್ರೆ ಜ್ಞಾನಕ್ಕೆ ವಿಷಯವಾದಂತ ಅಭಾವ. ಅಂದ್ರೆ ಇಲ್ಲಿ ಇಂಥದ್ದು ಇದು ಮೊಬೈಲ್ ಇಲ್ಲ ಅಂತೇಳಿ ಈ ರೀತಿಯಾದ ಅದಕ್ಕೆ ಅಭಾವ ಅನ್ಬೇಕು ಅಂತ ನವೀನ್ ನ್ಯಾಯಿಕರು ಹೇಳಿದ್ರು. प्रतियोगी सापेक्ष प्रतीति के विषय तो संबंध साधुसिದೆ. ಪ್ರತಿಯೋಗಿ ಸಾಪೇಕ್ಷ ಪ್ರತೀತಿಗೆ ವಿಷಯ ಆದದ್ದಂದ್ರ ಅಲ್ಲಿ ಸಂಬಂಧ ಸಾದೃಶ್ಯಗಳು ಕೂಡ ಪ್ರತಿಯೋಗಿ ಸಾಪೇಕ್ಷ ಪ್ರತೀತಿಗೆ ವಿಷಯ ಅದಾವ. ಅವುಗಳಲ್ಲಿ ವ್ಯಾಪ್ತಿ ಆಗ್ತದಲ್ಲ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಸೂತಾತಿ ಭಿನ್ನನೆ. ನಾವು ಭಿನ್ನ ಇರ್ಬೇಕಂತ ಹೇಳೇವಿ. ಸಂಬಂಧ ಸಾದೃಶ್ಯಗಳಿಗಿಂತ ಭಿನ್ನ ಇರ್ಬೇಕಂತ ಹೇಳೇವಿ. ಅದರ ಆಕತಿ ಅದ್ರ ಸಲಹೆ ನಾವು ಭಿನ್ನ ಇರ್ಬೇಕಂತ ಯಾವ್ದು ಬಿಟ್ಟಿರೋ ಅಂತ ಹೇಳೇವಿ. ಆದ್ದರಿಂದ ನಾವು ಆ ಸಂಬಂಧ ಸಾದೃಶ್ಯಗಳಿಗಿಂತ ಅವು ಭಿನ್ನ ಇಲ್ಲ. ತಾತೇ ಭಿನ್ನತು ಅವ್ರ ಭಿನ್ನ ಇರ್ಬೇಕಂದ್ರೆ ಮತ್ತೆ ಬೇರೆ ಪದಾರ್ಥಗಳದಾವು. ಇಲ್ಲಿ ಇದೊಂದು ಟೇಬಲ್ ಐತಿ, ಮತ್ತೆ ಇಲ್ಲಿ ಗ್ರಂಥ ಐತಿ, ಬೇರೆ ಬೇರೆ ಪದಾರ್ಥ ಅದಾವ, ಹೌದಿಲ್ಲ? ಅವ್ರ ಅವ್ರ ಬೇರೆ ಪದಾರ್ಥಗಳು ಕೂಡ ಇವೆ. ಸೊ ಪ್ರತಿಯೋಗಿ ಸಾಪೇಕ್ಷ ಪ್ರತೀತಿಗ ವಿಷಯ ಇವು ಪ್ರತಿಯೋಗಿಯ ಸಾಪೇಕ್ಷ ಪ್ರತೀತಿಗೆ ಇವು ವಿಷಯ ಆಗಿಲ್ಲ. ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಏನಿಲ್ಲ, ಮೊಬೈಲ್ ಇಲ್ಲ ಅಂತ ಅದಕ್ಕ ಪ್ರತಿಯೋಗಿ ಆಯ್ತದ. ಮತ್ ಈ ಉಳಿದು ಹಂಗ ಅಂದ್ರ ಆದ್ರಿಂದ ಇವು ಅದಕ್ಕೆ ಸಂಬಂಧ ಪಡಂಗಿಲ್ಲ. ಆದ್ರಿಂದ ಪ್ರತಿಯೋಗಿ ಸಾಪೇಕ್ಷ ಪ್ರತೀತಿಗೆ ವಿಷಯನೇ ಉಳಿದು
ಬೇರೆ ವಸ್ತು ಅವು ಇವು ಅನೇಕ ಅದಾವಲ್ಲ, ಅವು ಈ ಲೆಕ್ಕದಾಗ ಇಲ್ಲ ಅವು. ಕಿಂತು ಪ್ರತಿಯೋಗಿ ಸಾಪೇಕ್ಷ ಪ್ರತೀತಿಗೆ ಪ್ರತಿಯೋಗಿಯ ಸಾಪೇಕ್ಷದ ಪ್ರತೀತಿ ಅಂದ್ರೆ ಧ್ಯಾನಕ್ಕ ಅದು ವಿಷಯ ಆಗಿರ್ಬೇಕು. ಅರ್ಥಾತ್ ಇಲ್ಲ ಅಂತ ಹೇಳ್ದ. ಇಲ್ಲ ಅಂದ್ರೆ ಏನಿಲ್ಲ, ಏನಿಲ್ಲ ಅಂದ್ರೆ ಅದಕ್ಕ ಹೆಸರು ಹೇಳಿಲ್ಲ, ಹೌದಿಲ್ಲ? ಅವಾಗ ಪ್ರತಿಯೋಗಿ ಸಿದ್ಧಾಕತೆ. ಈ ಕನ್ನಡದಾಗಪ್ಪ ಕಿಂತು ಪ್ರತಿಯೋಗಿ ನಿರಪೇಕ್ಷ ಪ್ರತೀತಿಗೆ ಅಂದಾರೆ. ಅದೇ ನಿರಪೇಕ್ಷ ಅಂದ್ರೆ ಅಪೇಕ್ಷೆ ಇಲ್ಲ. ಇದು ಸಾಪೇಕ್ಷ. ಬೇರೆ ವಸ್ತುಗಳಿದಾವಿಲ್ಲ. ಈ ಮೊಬೈಲ್ ನಾ ಹೇಳಿದೆ, ಏನಿಲ್ಲ ಮೊಬೈಲ್ ಇಲ್ಲ. ಇದಕ್ಕಿಂತ ಬೇರೆ ವಸ್ತುಗಳು ಇದ್ರ ಅಪೇಕ್ಷೆ ಏನ್ ಮಾಡ್ತಾವ? ನಿರಪೇಕ್ಷ ಅದಾವ. ಪ್ರತಿಯೋಗಿ ಅಪೇಕ್ಷೆ ಇಲ್ಲ ಅಲ್ಲಿ, ಅದಕ್ಕೆ ನಿರಪೇಕ್ಷ, ಹೌದಿಲ್ಲ? ಪ್ರತಿಯೋಗಿ ನಿರಪೇಕ್ಷ ಪ್ರತಿಗೆ ಆ ಉಳಿದ ವಸ್ತುಗಳು ಆ ಮೊಬೈಲ್ ಪ್ರತಿಯೋಗಿ ಇದು ವಿಷಯ ಹೇಳ್ತಲ್ಲ, ಅಪೇಕ್ಷೆ ಮಾಡ್ತೈತಿ. ಅದು ಉಳಿದ ವಸ್ತುಗಳು ಭಿನ್ನ, ಅದಕ್ಕಿಂತ ಭಿನ್ನ ಬೇರೆ ವಸ್ತು ಅದಾವಲ್ಲ ಅಂದಾವ. ನಿರಪೇಕ್ಷ. ಅವು ಪ್ರತಿಯೋಗಿ ಸಾಪೇಕ್ಷೆ ನಿರಪೇಕ್ಷ अदाव, अपेक्ष ಇಲ್ಲ. यहाँ पे अभाव के लक्षण की कहूँ भी ಅತಿವ್ಯಾಪ್ತಿ ನೈ. ಆದ್ದರಿಂದ ಈ ಅಭಾವದ ಲಕ್ಷಣ ಏನ್ ನಾವು ಮಾತಾಡಕತ್ತೀವಿ, ಅದರದು ಆ ಲಕ್ಷಣದು ಎಲ್ಲಿಯೂ ಅತಿವ್ಯಾಪ್ತಿ ಇಲ್ಲ. ಅತಿವ್ಯಾಪ್ತಿ ಇಲ್ಲ ಅಂದ್ರ ಅತಿವ್ಯಾಪ್ತಿ ಅಂತ ಹೇಳ್ಕಂದ್ರ ಅತಿವ್ಯಾಪ್ತಿಯ ಲಕ್ಷಣ ಏನು ಅಂತ ಕೇಳಿದ್ರೆ, ಲಕ್ಷ್ಯ ದೇಶ ವರ್ತಿತ್ವೇ ಸತಿ ಅಲಕ್ಷ್ಯ ದೇಶ ವರ್ತಿತ್ವ ಅತಿವ್ಯಾಪ್ತಿ. ಲಕ್ಷ್ಯ ದೇಶ ನಮ್ದು ಏನ್ ಲಕ್ಷ್ಯ ಐತಿ, ಆ ಲಕ್ಷ್ಯದಲ್ಲಿ ಅದು ಇದ್ದುಕೊಂಡು ಇನ್ನೊಂದು ಕಡೆನೂ ಅದು ಹೋಗ್ತಿತ್ತಂದ್ರೆ ಲಕ್ಷ್ಯ ದೇಶ ವರ್ತಿತ್ವೇ ಸತಿ ಅಲಕ್ಷ್ಯ ದೇಶ ವರ್ತಿತ್ವ. ಇಲ್ಲಿ ಲಕ್ಷ್ಯದಲ್ಲಿ ಹೋಗ್ಕತಿ, ಅಲಕ್ಷ್ಯದಲ್ಲಿನೂ ಹೋಗ್ಕತಿ. ಆದ್ದರಿಂದ ಅತಿವ್ಯಾಪ್ತಿ ಅಲಕ್ಷ್ಯ ಗಮನಂ ಅತಿವ್ಯಾಪ್ತಿ ಅಂತ ಇನ್ನೊಂದು ಈ ರೀತಿ ಅದಕ್ಕೆ ಅತಿವ್ಯಾಪ್ತಿ ಅಂತ. ಈಗ 164ನೇ अंक, सो अभाव दो प्रकार का है. ಆ ಅಭಾವವು ಎರಡು ಪ್ರಕಾರವಾಗಿದೆ. ಅವು ಯಾವಂದ್ರೆ ಏಕ್ ಅನ್ಯೋನ್ಯ ಅಭಾವ, ದೂಸರ ಸಂಸರ್ಗ ಅಭಾವ. ಅಭಾವ ಅನ್ನೋದು ಎರಡು ಪ್ರಕಾರ. ಮೊಟ್ಟ ಮೂಲ ಒಂದು ಅನ್ಯೋನ್ಯ ಅಭಾವ, ಇನ್ನೊಂದು ಸಂಸರ್ಗ ಅಭಾವ ಅಂತ ಏರ್ಪಡ್ತಾವ. ಸಿನಿಮೆ ಅನ್ಯೋನ್ಯ ಅಭಾವಕ್ಕೂ ಏಕ್ ಅನ್ಯೋನ್ಯ ಅಭಾವ ಏನೈತಲ್ಲ ಒಂದೇ ಪ್ರಕಾರ. ಸಂಸರ್ಗ ಅಭಾವ ನಾಲ್ಕು. ಸಂಸರ್ಗ ಅಭಾವ ಹೇಳಿದ್ರು ನಾಲ್ಕು ಪ್ರಕಾರ. ಅವು ಯಾವ ಅಂದ್ರ ಪ್ರಾಗ್ ಭಾವ है, प्रद्योता भाव है, सामायिक भाव है, अत्यंत भाव. ಅಂದ್ರ ಒಂದು ಪ್ರಾಗ್ ಭಾವ. ಪ್ರಾಗ್ ಭಾವ ಅಂದ್ರ ಉತ್ಪತ್ತಿ ಪೂರ್ವ ಅಭಾವ ಸೋಪ್ರ. ಅಂದ್ರ ಈ ದೇಹ ಹುಟ್ಟಿಲ್ಲ, ಇನ್ನ ಹುಟ್ಟಿಲ್ಲ. ಆವಾಗ ಏನಿತ್ತು, ಅಭಾವ ಇತ್ತು, ಹೌದಿಲ್ಲ? ಈ ದೇಹ ಹುಟ್ಟಿದ್ದಿಲ್ಲ, ಅವಾಗ ಇದ್ರದ್ದು ಅಭಾವ ಇತ್ತು. ಅದು ಯಾವ ಅಭಾವ ಅಂದ್ರೆ ಪ್ರಾಗ. ಹೆಂಗ ಇನ್ನ ಪ್ರಾಗ್ಭಾವ ಪ್ರದ್ಯೋಷ ಅಭಾವ. ಇದು ಮುಂದೆ ಕೆಲವರಿಂದ ಸಾಕು ಹೋಗುತ್ತೆ. ಹೌದು, ನಾ ಸಂಗತಿ ಇಲ್ಲ ದೇಹ. ಅವಾಗ ಇದರದ್ದು ಪ್ರದೋಷ ಅಭಾವ ಹೋಗ್ತದೆ. ನಾಶಾನಂತರ ಜೋ ಅಭಾವ ಸು ಪ್ರದೋಷ. सामायिक अभाव, सामायिक अभाव समय विशेष में उपजे, समय विशेष में नष्ट होवे, सो सामायिक. ಒಂದು ಸಮಯದಲ್ಲಿ ಇದ್ದುಕೊಂಡು ಇನ್ನೊಂದು ಸಮಯದಲ್ಲಿ ಇಲ್ಲದಿರುವುದು ಅದಕ್ಕೆ ಸಾಮಾಯಿಕ. ಒಂದು ಸಮಯದಲ್ಲಿ ಇರ್ತದೆ, ಒಂದು ಸಮಯದಲ್ಲಿ ಇರೋದಿಲ್ಲ. ಹಿಂಗಿದ್ದದಕ್ಕೆ ಸಾಮಾಯಿಕ ಅಭಾವ. ಅಂದ್ರೆ ಈಗ ಇಲ್ಲಿ ಈಗ ಏನದಾವಲ್ಲ, ಈಗ ಶಾಸ್ತ್ರ ನಡೆದೈತಿ, ನೀವೆಲ್ಲ ರೆಕಾರ್ಡ್ ಮೊಬೈಲ್ಗಳು ಇದ್ದೀರಿ, ಹೌದಿಲ್ಲ? ಶಾಸ್ತ್ರ ಮುಗಿದ ನಂತರ ಎಲ್ಲ ಹೋಗುದು ಇಲ್ಲಿ ಅಭಾವ. ಹೌದಲ್ಲ? ಒಂದು ಸಮಯದಲ್ಲಿ ಭಾವ, ಇನ್ನೊಂದು ಸಮಯದಲ್ಲಿ ಮತ್ತೆ ಮುಂದೆ ಸಂಡೆ ಬರೋದು ಮತ್ತೆ ಭಾವ, ನೀವು ಹೋದ್ಕೊಳ್ಳಿ ಮತ್ತೆ ಅಭಾವ. ಇದಕ್ಕೆ ಸಾಮಾಯಿಕ ಅಭಾವ. ಗೊತ್ತಾಗ್ತಿಲ್ಲ? ಸಾಮಾಯಿಕ ಅಂದ್ರೆ ಶಾಸ್ತ್ರ ನಡೆಯುವ ಸಮಯದಲ್ಲಿ ಇರುವುದು, ಉಳಿದ ಸಮಯದಲ್ಲಿ ಅಭಾವ. ಹೇಗೆ ಇನ್ನ ಅತ್ಯಂತ ನಾಲ್ಕನೇದು ಅತ್ಯಂತ ಅಭಾವ. ಅತ್ಯಂತ ಅಭಾವ ಅಂದ್ರೆ ವಾಯು ರೂಪಂ ನಾಸ್ತಿ, ವಾಯುವಿನಲ್ಲಿ ರೂಪ ಇಲ್ಲ.
ಇದು ಅತ್ಯಂತ ಇದೆ. ಈ ರೀತಿ ಅನ್ಯೋನ್ಯ ಭಾವವು ಒಂದೇ ಪ್ರಕಾರವಾಗಿದ್ದು ಸಂಸರ್ಗ ಭಾವವು ಪ್ರಾಗ್ ಭಾವ, ಪ್ರದ್ಯುಮ್ನ ಭಾವ, ಸಾಮಾಯಿಕ ಭಾವ, ಅತ್ಯಂತ ಭಾವ ಅಂತ 4 ಪ್ರಕಾರವಾಗಿದೆ. ಇನ್ನು 165ನೇ ಅಂಕ, ಅಭೇದಕ್ಕೆ ನಿಷೇಧಕ ಭಾವಕ್ಕೂ ಅನ್ಯೋನ್ಯ ಭಾವಕ್ಕೆ. ಅನ್ಯೋನ್ಯ ಭಾವಕ್ಕೆ ಅದಕ್ಕೆ ಅನ್ಬೇಕು ಅಂತ ಕೇಳಿದರೆ ಅಭೇದ ನಿಷೇಧಕ ಭಾವಕ್ಕನ ಅನ್ಯೋನ್ಯ ಭಾವ. ಅಭೇದವನ್ನು ನಿಷೇಧ ಮಾಡ್ತಾ ಇದ್ದಾರೆ ಅಲ್ಲ ಅಂದ್ರೆ ಸಾಮಾನ್ಯವಾಗಿ ಈ ಈ ಮೊಬೈಲ್ ಚಸ್ಮಾ ಅಲ್ಲ. ಈ ಮೊಬೈಲ್ ಅಂದ್ರೆ ಚಸ್ಮಾ ಅಲ್ಲ. ಅಂದ್ರೆ ಎರಡರಲ್ಲಿ ಭೇದ ಐತಿಲ್ಲ. ಮೊಬೈಲ್ ಅಂದ್ರೆ ಬೇರೆ, ಚಸ್ಮಾ ಭೇದಕ್ಕನ ಅನ್ಯೋನ್ಯ ಭಾವ ಅಂತಾರೆ. ಸರಳ ಸಾಮಾನ್ಯ ಶಬ್ದದಲ್ಲಿ ತಿಳ್ಕೊಬೇಕಂದ್ರೆ ಅವ್ರ ಶಾಸ್ತ್ರೀಯ ಶಬ್ದದಲ್ಲಿ ಅದ ಅಭೇದ ನಿಷೇಧಕ ಭಾವಕ್ಕನ ಅನ್ಯೋನ್ಯ ಭಾವ ಶಾಸ್ತ್ರೀಯ ಶಬ್ದ. ನಮ್ಮ ಆಡು ಭಾಷೆಯಲ್ಲಿ ತಿಳ್ಕೊಬೇಕಂದ್ರೆ ಭೇದ ಐತಿಲ್ಲ, ಮೊಬೈಲ್ ಬೇರೆ ಚಸ್ಮಾ ಬೇರೆ. ಆ ಭೇದಕ್ಕನ ಅನ್ಯೋನ್ಯ ಭಾವ, ಪರಸ್ಪರ ನಿಷೇಧಕ ಭಾವ. ಅದು ಅಭೇದ ನಿಷೇಧಕ ಅಂದ್ರು ಪರಸ್ಪರ ನಿಷೇಧಕ ಅಂದ್ರು ಒಂದೇ. ಈ ರೀತಿ ಅನ್ಯೋನ್ಯ ಭಾವ. ಅಥವಾ ವಾ ಇದೆಲ್ಲ ಮುಂದೆ ಅಥವಾ ಅಥವಾ ಇಲ್ಲಿ ಹಿಂದಿಯಲ್ಲಿ ವಾ ಅಂದ್ರೆ ಅಥವಾ. अत्यंत अभाव से भिन्न उत्पत्ति नास्ति शून्य अभाव को ಅನ್ಯೋನ್ಯಭಾವ ಕೈ ಮತ್ತೊಂದು ಮಾಡಿದ್ರು. ಅಲ್ಲಿ ಅಭೇದ ನಿಷೇಧಕ ಅಭಾವಕ್ಕೆ ಅನ್ಯೋನ್ಯ ಭಾವ ಅಂತ ಹೇಳಿದ್ರೆ ಅದು ಸಾಮಾನ್ಯ ಶಬ್ದ. ಮತ್ತೀಗ ಮಾಡ್ತಾರೇನು, ಅಥವಾ ಅತ್ಯಂತ ಭಾವಕ್ಕಿಂತ ಭಿನ್ನಿರಬೇಕು, ಉತ್ಪತ್ತಿ ನಾಶ ರಹಿತ ಇರಬೇಕು ಅಂತ ಭಾವಕ್ಕೆ ಅನ್ಯೋನ್ಯ ಭಾವ ಅನ್ನಬೇಕು. ಅತ್ಯಂತ ಅಭಾವಕ್ಕಿಂತ ಭಿನ್ನಿರಬೇಕು, ಉತ್ಪತ್ತಿ ನಾಶ ರಹಿತ ಇರಬೇಕು ಅಂತ ಅಭಾವಕ್ಕನ ಅನ್ಯೋನ್ಯ ಭಾವ ಅನ್ನಬೇಕು. ಕಾಯಿಕು ಭೇದ, ಆ ಅನ್ಯೋನ್ಯ ಭಾವಕ್ಕನ ಭೇದ ಅಂತೂ ಅಂತಾರ. ಭಿನ್ನತಾ ಅಂದ್ರ ಬ್ಯಾರೆ ಅಂತೂ ಅಂತಾರ. ಅತಿರಿಕ್ತತ ಅಂದ್ರೆ ಇದನ್ ಬಿಟ್ಟು ಬ್ಯಾರೆ ಅನು ಅಂತಾರ. ಜುದಾಪನ ಜುದಾ ಅಂದ್ರೆ ಅದಕ್ಕಿಂತ ಬ್ಯಾರೆ. उत्पत्ति शून्य तो प्राग भाव भी है. उत्पत्ति शून्यवाद उत्पत्ति शून्य तो प्राग भाव भी है. उत्पत्ति शून्य प्राग भाव अंದ್ರ ಪ್ರಾಗ್ ಭಾವ ಏನೈತಲ್ಲ ಅದು ಉತ್ಪತ್ತಿ ಶೂನ್ಯ ಐತಿ. ಯಾಕಂದ್ರ ಅನಾದಿ ಶಾಂತ ಜೋ ಅಭಾವ ಸು ಪ್ರಾಗ್ ಭಾವ ಲಕ್ಷಣ ಐತಲ್ಲ. ಅನಾದಿ ಐತೆ ಅಂದ ಮೇಲೆ ಉತ್ಪತ್ತಿ ಅಲ್ಲಿ. ಆದ್ದರಿಂದ ಉತ್ಪತ್ತಿ ಶೂನ್ಯವಾದದ್ದು ಪ್ರಾಗ್ ಭಾವ ಅಂತ ಹೇಳಲ್ಪಟ್ಟು. ಸೊ ನಾಶ ಶೂನ್ಯನೇ ಆ ಪ್ರಾಗ್ ಭಾವ ನಾಶ ಶೂನ್ಯ ಇಲ್ಲ ಅಂದ್ರೆ ಏನ ಕಿಮ್ ಹಿಡಿತಾನೆ ನಿನಗೆ ಕಿಮ್ ಹಿಡಿದ. ನಾ ಶಾಸ್ತ್ರ ಕೇಳೋ ಟೈಮ್ನಾಗ ಈ ಶಿವಪುತ್ರ ಸ್ವಾಮಿಗಳು ಆಗೋದ ಜ್ಯೋತಿ ಶಿವಪುತ್ರ ಸ್ವಾಮಿಗಳು ನಾ ಸೊಲ್ಲಾಪುರದಾಗ ಇದನ್ನ ಕೇಳ್ತಿದ್ದೆ. ಅವಾಗ ಕೇಳುವಾಗ ಅವರು ಅವರಾದ ಈಗ ಶೀತಿ ತಿನ್ನಕ್ ಹೋಗ್ತಿದ್ರು. ಸಿದ್ಧಾರೂಢ ಶಿಷ್ಯ ಶಿವಪುತ್ರ ಸ್ವಾಮಿಗಳು ಅವರಾದಿಗೆ ಅವರು ಶೀತ್ನಿ ತಿನ್ನಾಕ ಜೋಳದ ಶೀತ್ನಿ ಇರ್ತಲ್ಲ ಅವಾಗ ಅಲ್ಲಿ ಕರ್ಕೊಂಡು ಹೋಗೋರು. ಅಲ್ಲಿ ಶೀತ್ನಿ ತಿಂದು ಚಲೋ ದಿನ ಆದ್ಮೇಲೆ ಮುಂದೆ ಸೋಲಾಪುರಕ್ಕೆ ಬಂದು ಈ ಕಡೆ ಬಿಜಾಪುರಕ್ಕೆ ಬರ, ಈ ಕಡೆ ಬಿಜಾಪುರ ಬೇರೆ ಹುಬ್ಬಳ್ಳಿಗೆ ಬರೋರು. ಅಲ್ಲಿ ನಮ್ಮ ಅಭ್ಯಾಸ ನಡೆದಿತ್ತು. ಅವ್ರು ಸೋಲಾಪುರಕ್ಕೆ ಬಂದ್ರ ಮತ್ತೆ ಇಲ್ಲಿ ಶಾಸ್ತ್ರ ನಡೆದೈತಿ ಅಕ್ಕತ ಸ್ವಲ್ಪ ಇಲ್ಲಿ ಭೇಟಿಯಾಗಿ ಹೋಗೋದು ಕೇಳಕ ಅಲ್ಲಿ ಬಂದ್ರು. ಮತ್ತ ಏನ್ ನಡೆದೈತಿ ಈಗ ಅಂತ ಕೇಳಿದ್ರು. ಈಗ ಪ್ರಭಾಕರ ಅದ್ರಾಗ ಯಾವುದು
ಅನುಪಲಬ್ಧಿ ಪ್ರಮಾಣ ನಡೆದೈತಿ. ಇದು ಅನುಪಲಬ್ಧಿ ಪ್ರಮಾಣ. ಆ ಅನುಪಲಬ್ಧಿ ಪ್ರಮಾಣ ನಡೆದೈತಿ ಅಂದ ಕೂಡ ಹಿಂಗ್ ಮಾಡಿದ್ರು. ಹಿಂಗ್ ಮಾಡ್ಯಾರ. ಯಾಕ್ರಿ? ಯಾಕಂದ್ರ ಈ ಅನುಪಲಬ್ಧಿ ಪ್ರಮಾಣ ಹೇಳೋದಂದ್ರ ತಲಿ ಚಿಟ್ ಹಿಡಿತದೆ. ತಲಿ ಚಿಟ್ ಹಿಡಿದು ಏನಪ್ಪಾ ಇದಿಟ್ ಬಿಟ್ಟು ಮುಂದೆ ಹೋದ್ರೆ ಬೇಕಲ್ಲ ಹಿಂಗ ಅನಿಸ್ತೈತಿ. ಯಾರಿಗೆ? ಹೇಳೋರಿಗೆ. ಹೇಳೋರ್ಗೆ ಹೆಂಗ ಅನಿಸ್ತೈತಿ ನನಗ್ ಗೊತ್ತಿಲ್ಲ ಅಂತ. ಅಷ್ಟ ಕಠಿಣ ಐತೆ ಅಂತ ಅರ್ಥ. ಹೆಂಗಂದ್ರು ಅದಕ್ಕಾಗಿ ಇದು ಸ್ವಲ್ಪ ಅಂದ್ರೆ ಕಠಿಣ ಆಕೈತೆ ಅಂತ ಅರ್ಥ. ಎಲ್ಲಿಗೆ ಬಂದಿದ್ವಿ? ಅವೇದ ಅತ್ಯಂತ उत्पत्ति शून्य तो प्रागभाव भी है। हाँ, उत्पत्ति शून्य उत्पत्ति शून्य तो प्रागभाव भी है, तो नाश शून्य नहीं, उत्पत्ति शून्य प्रागभाव ಐತಿ ಅಂತ ಹೇಳಿದ್ರು. तो नाश शून्य नहीं, ಆ ಪ್ರಾಗಭಾವ ಉತ್ಪತ್ತಿ ಶೂನ್ಯ ಐತಿ, ಆದ್ರೆ ನಾಶ ಶೂನ್ಯ ಇಲ್ಲ. ಏನ್ ಹೇಳ್ತಾನೆ? ಅಂದ್ರೆ ನಾಶ ಆಗ್ತೈತೆ ಅನ್ನಂಗಾಗ್ತದೆ ನಮಗ್ ಪ್ರಾಗಭಾವ ಉತ್ಪತ್ತಿ ರಹಿತ ಐತಿ, ಆದ್ರೆ ನಾಶವಂತ ಐತಿ ಅಂದಂಗಾಗ್ತದೆ. ಅಂದಂಗ ಆಯ್ತ. ಅಂದಂಗ ಆಯ್ತಂದ್ರೆ ಇದು ಹಂಗಾಗ ಬಿಟ್ಟಂಗೆ ಹೇಳ್ತೇನೆ. ಏನ್ರ ಹಿಂಗ ಅಂದಂಗ ಆಯ್ತ. ಹೌದೇನ? ಅಂದಾಜ್ ಪಂಚಾಂಗಗಳು ಜ್ಯೋತಿಷ್ ಕೇಳಕ್ ಹೋಗಿದ್ದ. ನಾವ್ದೊಂದು ಹೆಂಗ್ ಕಳೆದದ್ರಿ, ಅದ್ ಯಾವಾಗ ಸಿಗ್ತೈತಿ ಇಲ್ಲೋ ಏನ್ ಹೇಳಿ. ಅವ್ನ ರೊಕ್ಕ ಈಡ ಆಗ್ತದ. ರೊಕ್ಕ ಇಟ್ಟ ತಗೊಂಡ ಇದು ಒಂದು ವಾರದಾಗ ಸಿಕ್ಕರ ಸಿಗ್ತೈತಿ, ಸಿಗಲಿಲ್ಲ ಅಂದ್ರೆ ಇಲ್ಲ. ನಾನು ಹಾಗೆ ಹೇಳ್ಬೇಕು. ಹೌದಿಲ್ಲ? ಅಂದ್ರೆ ಈ ಶರೀರ ಅದಕ್ಕಾಗ ಅಂದಂಗ ಆಕೈತೆ ಅಂತೀನಿ. ಹೌದಲ್ಲ? ಅಂದ್ರ ಉತ್ಪತ್ತಿ ಶೂನ್ಯ ಪ್ರಾಗಭಾವನು ಐತಿ, ಅದು ನಾಶ ಶೂನ್ಯ ಇಲ್ಲ ಅಂತ ಅಂದ್ರೆ. ಅಂದರೆ उत्पत्ति शून्य तो प्रागभाव भी है। हाँ, उत्पत्ति शून्य प्रागभाव, ನಾಶ ಶೂನ್ಯ ಇಲ್ಲ ಅಂದ್ರೆ ಇದೇನು ಗೊತ್ತಾಗಿಲ್ಲ. ಹೌದಲ್ಲ? ಅಂದ್ರೆ ಈ ಶರೀರ ಹುಟ್ಟಕ್ಕಿಂತ ಮೊದಲ ಪ್ರಾಗಭಾವ ಇತ್ರಿ ಈ ಶರೀರ. ಈ ಶಬ್ದಕ್ಕೆ ಅರ್ಥ ಹೇಳ. ಹೌದು, ಅತಿ ಹೇಳೋದು ಬೇಕಾಗಿದೆ. ಹುಟ್ಟಕ್ಕಿಂತ ಮೊದಲು ಪ್ರಾಗಭಾವ ಇತ್ರಿ. ಪ್ರಾಗಭಾವ ಉತ್ಪತ್ತಿ ರಹಿತ ಐತ್ರಿ. ಅದು ಮೊದಲು ಪ್ರಾಗಭಾವ ಇತ್ರಿ. ಇದು ಹೌದು. ಈ ಶರೀರ ಹುಟ್ಟಿದ ಕೂಡಲೇ ಪ್ರಾಗಭಾವದ ನಾಶ ಐತಿ. ಅದಕ್ಕದ ನಾಶ ಶೂನ್ಯ ಐತೆ ಅಂತ ಹೇಳ್ತಾರೆ. ನಾಶ ಇಲ್ಲ, ಉತ್ಪತ್ತಿ ಶೂನ್ಯ ಐತಿ ಅಂದ್ರೆ ಅದು ಮಗಳ ಅನಾದಿ ಐತೆ ಅಂತ ಏನೋ ಹೇಳಿದ. ಹೌದಿಲ್ಲ? ಅದು ಬರೋಬ್ಬರಿ ಅದಕ್ಕೆ ಹಿಂದಿಗಡೆ ಅದು ಹಿಂದಿಗಡೆ ನಾಶ ಆಕೈತಿ. ನಾಶವಂತ ನಾಶ ಆಕೈತಿ. ಶರೀರ ನಾಶ ಶೂನ್ಯನೇ. ನಾಶ ಆಕೈತಿ. ಅದೇ ಅದಕ್ಕ ಅಂದ್ರ ಏತು ವಾಸನೆ ಅಂದ್ರ ಉತ್ಪತ್ತಿ ಶೂನ್ಯ ಅಂದ್ರ ಉತ್ಪತ್ತಿ ಇಲ್ಲ. ಯಾಕಿಲ್ಲ? ಹುಟ್ಟಕ್ಕಿಂತ ಪೂರ್ವದಲ್ಲಿ ಇರುವುದೇ. ಅದಕ್ಕೆ ಉತ್ಪತ್ತಿ ಯಾಕಿಲ್ಲ? ಉತ್ಪತ್ತಿ ಉತ್ಪತ್ತಿ ಯಾಕಿಲ್ಲ ಅಂದ್ರ ಅದ್ರ ಲಕ್ಷಣ ಏನೈತೆ ಅಂದ್ರೆ ಲಕ್ಷಣ ಗೊತ್ತಿಲ್ಲ, ಪಟ್ಟ ಗೊತ್ತಾಗತ್ತೆ.
ಅನಾದಿ ಶಾಂತ ಜೋ ಅಭಾವ ಸೋ ಪ್ರಾಗ್ ಲಕ್ಷಣ. ಅನಾದಿ ಇರಬೇಕು, ಶಾಂತ ಅಂದ್ರೆ ಅಂತ ಉಳ್ಳದಿರ್ಬೇಕು, ಅದಕ್ಕೆ ಪ್ರಾಗ್ಭಾವ ಅನ್ನಬೇಕಂತ ಲಕ್ಷಣ ಐತೆ. ಆದ್ದರಿಂದ ಉತ್ಪತ್ತಿ ಶೂನ್ಯ ಅಂದ್ರ ಅನಾದಿ ಇದ್ದದ್ರಿಂದ ಉತ್ಪತ್ತಿ ರಹಿತ ಐತೆ. ಶೂನ್ಯ ಅಂದ್ರೆ ರಹಿತ. ಹೌದಿಲ್ಲ? ಉತ್ಪತ್ತಿ ಇಲ್ಲ, ಹುಟ್ಟಿಲ್ಲ. ಯಾಕೆ ಹುಟ್ಟಿಲ್ಲ ಉತ್ಪತ್ತಿ? ಯಾಕಿಲ್ಲ ಅಂದ್ರೆ ಅನಾದಿ ಅದ. ಉತ್ಪತ್ತಿ ರಹಿತ ವಸ್ತು ಅನಾದಿ ಕೈಯೇ. ಉತ್ಪತ್ತಿ ರಹಿತವಾದಕ್ಕನ ಅನಾದಿ ಅಂತಾರ. ಅದು ಅನಾದಿ ಐತೆ ಅಂದ ಮೇಲೆ ಉತ್ಪತ್ತಿ ಇಲ್ಲ ಅಲ್ಲಿ. ಯಾಕಿಲ್ಲ ಅಂದ್ರೆ ಅನಾದಿ ಐತೆ ಆದ್ರಿಂದ ಇಲ್ಲ. ಉತ್ತರ ಅದಕ್ಕೆ ಮತ್ತಿನ್ನು ನಾಶ ಶೂನ್ಯನೇ ಅಂದ್ರ ಅದು ನಾಶ ಆಗತ್ತೆ. ಅಂದ್ರ ಯಾವದರ ಯಾವಾಗ ನಾಶ ಆಗತ್ತೆ? ಅದು ಯಾವುದ್ರ ಅಭಾವ ಇರ್ತದಲ್ಲ, ಪ್ರಾಕ್ ಅಭಾವ ಇರ್ತದಲ್ಲ, ಅದು ಉತ್ಪತ್ತಿ ಆದ್ಕೊಂಡೆ ಅದ್ರ ಅಭಾವ ನಾಶ ಆಗೈತಿ. ಅದೇ ಅಂದ್ರೆ ಅಂದ್ರ ಈ ದೇಹ ಐತಿ. ಈ ದೇಹ ಇನ್ನ ಹುಟ್ಟಿಲ್ಲ, ಹೌದಲ್ಲ? ಅವಾಗ ಪ್ರಾಗ್ಭಾವ ಐತ. ಈ ದೇಹ ಹುಟ್ಟಿತ್ತು ಅನುಕೂಲನ ಅದು ಮತ್ತೆ ದೇಹದ ಭಾವ ಐತಲ್ಲ, ಅಭಾವ ಇತ್ತ. ಈಗ ದೇಹ ಮಕ್ಕಳು ಉತ್ಪತ್ತು, ಅವಾಗ ಪ್ರಾಗ್ಭಾವ ನಾಶ ಆಗೈತಿ. ಏನ್ ನಾಶ ಆಯ್ತು ಅಂದ್ರೆ ಈ ದೇಹದ ಪ್ರಾಗಭಾವ. ಎಲ್ಲರ ಪ್ರಾಗಭಾವ ಈ ದೇಹದ ಪ್ರಾಗ. ಆ ದೇಹ ಹುಟ್ಟಿದ್ರೆ ನಾಶ ಆಯ್ತು. ಆದ್ದರಿಂದ ನಾವು ಶೂನ್ಯನೇ. ನಾಶ ಶೂನ್ಯತ್ವ ಪ್ರಧ್ವಂಸ ಭಾವ್ಯ. ನಾಶ ಶೂನ್ಯ ಪ್ರಧ್ವಂಸ ಭಾವನೂ ಐತಿ. ಪ್ರಧ್ವಂಸ ಭಾವ ಅಂದ್ರೆ ನಾಶ ನಂತರ ಹುಟ್ಟತಕ್ಕಂತ ಅಭಾವ ಪ್ರಧ್ವಂಸ. ಅದ್ರ ನಾಶ ಶೂನ್ಯತ್ವ ಪ್ರಧ್ವಂಸ ಅಂದ್ರ ಈ ರೀತಿ ಅದು ಅಂದ್ರ ಹುಟ್ಟೈತಿ. ಸೋ ಉತ್ಪತ್ತಿ ಶೂನ್ಯನೇ. ಅದು ನಾಶ ಶೂನ್ಯತ್ವ ಪ್ರಧ್ವಂಸಾಭಾವ್ಯ. ಅದು ನಾಶ ಆಗೋದಿಲ್ಲ, ಹೌದಿಲ್ಲ? ಆದ್ರೆ ಉತ್ಪತ್ತಿ ಶೂನ್ಯನೇ. ಉತ್ಪತ್ತಿ ಶೂನ್ಯ ಇಲ್ಲ ಅಂದ್ರ ಹುಟ್ಟತೈತಿ, ನಾಶ ಆಗೋದಿಲ್ಲ. ಹೆಂಗ? ಏನದು? ಪ್ರಧ್ವಂಸಾಭಾವ. ಆ ದೇಹದ ನಾಶಾನಂತರದಲ್ಲಿ ಜೋ ಅಭಾವ ಪ್ರಧ್ವಂಸ. ಯಾವ ವಸ್ತುವಿನ ನಾಶ ಆಯ್ತಲ್ಲ, ನಾಶ ಆದ ನಂತರದಲ್ಲಿ ಏನು ಹೊಂದತ್ತಂದ್ರೆ ಪ್ರಧ್ವಂಸ ಅಭಾವ ಇರ್ತೈತಿ. ನಾಶ ನಂತರ ಜೋ ಅಭಾವ ಪ್ರಧ್ವಂಸ. ಹೇಗೆ? ಉತ್ಪತ್ತಿ ಶೂನ್ಯ, ಉತ್ಪತ್ತಿ ನಾಶ ಶೂನ್ಯತೋ ಆತ್ಮಾವೇ. ಅಲ್ಲಿ ಆತ್ಮ ಏನದಲ್ಲ, ಉತ್ಪತ್ತಿ ಶೂನ್ಯನೂ ನಾಶ ಶೂನ್ಯನೂ ಅದ ಆತ್ಮ. ಸೋ ಅಭಾವ ರೂಪನೇ. ಆದ್ರ ಆತ್ಮ ಈ ಅಭಾವಗಳ ಬಗ್ಗೆ ಹೇಳಾಕತ್ತೇವೆ. ಆದ್ರ ಆತ್ಮ ಅಭಾವ ಇಲ್ಲ. किंतु भाव रूप है, आत्मा भाव रूप। उत्पत्ति नाश शून्य, अभाव तो अत्यंत अभाव भी है। उत्पत्ति शून्य, नाश शून्य, उत्पत्ति नाश शून्य, उत्पत्ति नाश शून्य अभाव ಅದು ಅತ್ಯಂತ ಅಭಾವ ಐತಿ. ಅತ್ಯಂತ ಅಭಾವ ಏನೈತೆ? ಅದು ಉತ್ಪತ್ತಿ ಶೂನ್ಯನೂ ಅದ, ನಾಶ ಶೂನ್ಯನೂ ಅದ. ಆದ್ದರಿಂದ ಅದಕ್ಕ ಪ್ರಧ್ವಂಸಾಭಾವ ಇಲ್ಲ, अत्यंत अभाव है, अत्यंत अभाव भी है। सो अन्योन्य भाव नहीं। आದ್ರೆ ಅದಕ್ಕೆ ನಾವು ಇಲ್ಲಿ ಏನ್ ಮಾಡಾಕತ್ತೀವಿ? ಅನ್ಯೋನ್ಯ ಭಾವದ ಲಕ್ಷಣ ಮಾಡಾಕತ್ತೀವಿ. ಅದು ಅತ್ಯಂತ ಅಭಾವ, ಹೌದಿಲ್ಲ? ಆದ್ದರಿಂದ ಅತ್ಯಂತ ಅಭಾವ ಐತಿದ್ರೆ ಅನ್ಯೋನ್ಯ ಭಾವ ಅಲ್ಲ. ಕಿಂತು ತಾಸೆ ಭಿನ್ನ. ಆ ಅನ್ಯೋನ್ಯ ಭಾವಕ್ಕಿಂತ ಇದು ಭಿನ್ನ ಐತಿ, ಬೇರೆ. ಅತ್ಯಂತ ಘಟ ಪಟೋನ ಅಂದ್ರೆ ಘಟವು ಪಟ ಅಲ್ಲ, ಗಡಿಗೆ ಬಟ್ಟೆ ಅಲ್ಲ. ಘಟ ಅಂದ್ರೆ ಗಡಿ, ಪಟ ಅಂದ್ರೆ ಗಾಳಿಪಟ ಅಲ್ಲ, ಬಟ್ಟೆ ಸಂಸ್ಕೃತ. ऐसा कहने से घट में पट के अवैध का निषेध. ಅದೇನ್ ಮಾಡ್ತೈತಿ?
ನ ಅಂದ್ರೆ ಇಲ್ಲ. ಆ ಅದು ಎದರ ಮಗಲಾಗುವುದು ನೇಮ ಐತೆ ಅದು ಸಂಸ್ಕೃತದ್ದು. ಆ ನ ಎದರ ಮಗಲಾಗಿ ಬರ್ತೈತೆ ಅದನ್ನ ನಿಷೇಧ ಮಾಡ್ತಾರೆ ಹಿಂದ. ಅಂದ್ರೆ ಇಲ್ಲಿ ಘಟದ ಮಗಲಿ ಇಲ್ಲ, ಅದು ಪಟದ ಮಗಲಾಗೈತಿ. ಆ ಪಟವನ್ನು ನಿಷೇಧ ಮಾಡ್ತಾರೆ. ಈಗ घटहु पट अल। ऐसा कहने से घट में पट के अभेद का निषेध होवे क्या थे? घट में पट के अभेद का निषेधक घट में पट का अन्योन्य भाव है अंद ಮೇಲೆ ಅದು ಘಟ ಬೇರೆ ಪಟ ಬೇರೆ ಭೇದ ಐತಿಲ್ಲ. ಆ ಭೇದಕ್ಕನ ಅನ್ಯೋನ್ಯ ಭಾವ ಅಂತಾರೆ. ಅಂದ್ರ ಪರಸ್ಪರ ನಿಷೇಧಕ ಭಾವಕ್ಕೂ ಅನ್ಯೋನ್ಯ ಭಾವ ಬೇಕು. ಈಗ 166ನೇ ತಾಸೆ ಭಿನ್ನ ಭಾವ ತಾಪು ಸಂಸರ್ಗ ಭಾವ. ಇದಕ್ಕಿಂತ ಭಿನ್ನವಾದದ್ದು ಈ ಅನ್ಯೋನ್ಯ ಭಾವ. ಇದಕ್ಕಿಂತ ಭಿನ್ನ ಅಂದ್ರೆ ಅನ್ಯೋನ್ಯ ಭಾವಕ್ಕಿಂತ ಭಿನ್ನವಾದದ್ದು ಸಂಸರ್ಗ ಭಾವ ಅನ್ನುತ್ತಾರೆ. ಅನಾದಿ ಶಾಂತ ಭಾವ ಸೋ ಪ್ರಾಗ್ ಭಾವ. ಅನಾದಿಯಾಗಿರ್ಬೇಕು, ಅಂತ ಉಳ್ಳದ್ದಾಗಿರ್ಬೇಕು, ಅಭಾವ ಇರಬೇಕು, ಅದಕ್ಕೆ ಪ್ರಾಗ್ ಭಾವ ಅನ್ಬೇಕು. अपने प्रतियोगी के उपादान कारण में प्राग भाव रहे। आ प्राग भाव ಎಲ್ಲಿ ಇರ್ತೈತಿ? ಎಲ್ಲಿ ಇರ್ತೈತಿ? ಉಪಾದಾನ ಕಾರಣದಲ್ಲಿ ಇರುತ್ತದೆ. ತನ್ನ ಉಪಾದಾನ ಕಾರಣದಲ್ಲಿ ಅಂತ ಚೇತಿಯರಾಗ ನೋಡು. ಈಗ ಒಂದು ಗಡಿಗೆ ಐತ್ರಿ. ಗಡಿಗೆ ಪ್ರಾಕಭಾವ ಎಲ್ಲಿ ಐತಿ ಅಂದ್ರೆ ಗಡಿಗೆಯ ಉಪಾದಾನ ಕಾರಣವಾದಂತ ಮಣ್ಣಿನಲ್ಲಿ ಐತಿ. ಗಡಿಗೆಯ ಪ್ರಾಕಭಾವ ಮಣ್ಣಿನಲ್ಲಿ ಐತಿ. अपने प्रतियोगी के उपादान कारण में प्राग भाव रहे। जैसे घट के प्राग भाव का प्रतियोगी घट है, ताके उपादान कारण कपाल में घट का ನೇನದಿ ಮಣ್ಣು ನಾ ಮಣ್ಣು ಅಂದಿದ್ರೆ ಇಲ್ಲಿ ಕಪಾಲ ಅಂತ ನೇನದಿ ಮಣ್ಣು ಅಂತೇಳಿ ಮಣ್ಣು ರೀ ಮಣ್ಣು 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 ಅದೇ ಏನು ಅಂದ್ರ ಇದು ಶಾಸ್ತ್ರದಲ್ಲಿ ಅದು ಅದರ ಕುಂದ್ರಂಗಿಲ್ಲ. ಇದು ಈ ಮಣ್ಣಿನ ಗಡಿಗೆ ಕುಂದ್ರದಿಲ್ಲ. ನೀ ಹೇಳಿದ ಶಾಸ್ತ್ರದಲ್ಲಿ ಕಪಾಲ್ ತಗೊಂಡಾರ. ಹೌದಿಲ್ಲ? ಕಪಾಲ್ ಅಂದ್ರೆ 2 ಕೊಪ್ಪರಿಗಳು ಗಡಿಗೆ ಹಿಂಗ್ ಮಾಡ್ತಾರ. ಒಂದ್ ಮುಂಡಿನ ಮಧ್ಯೆ ತಗೊಂಡು ಅದನ್ನ ಹಿಂಗ್ ಇದ್ ಮಾಡ್ತಾರ. ಅದನ್ನ 2 ಕೊಪ್ಪರಿಗೆ ಕುಡ್ಸಂಗಿಲ್ಲ ಹಿಂಗ. ಅದಕ್ಕ ಮಣ್ಣು ಅಂದ್ರ ಅದ ಲೆಕ್ಕದಿಂದ ಏನ ಇಲ್ಲಿ ತಾಮ್ರ ಕೊಡ. ಕಪಾಲಗಳನ್ನು ತಗೋಬೇಕಾದ್ರ ತಾಮ್ರ ಕೊಡ. ಮ್ಯಾಲಿನ ಕಂಠದ ಭಾಗ ಇದು ಬ್ಯಾರೆ ಇರ್ತೈತಿ, ತಳದ ಭಾಗ ಬ್ಯಾರೆ ಇರ್ತೈತಿ. 2 ಕೂಡಿಸ್ತಾರೆ, ಬೆಸಿತಾರೆ ಅಲ್ಲಿ. ಹೌದಿಲ್ಲ? ಮಣ್ಣಿಂದ ಹಂಗ ಮಾಡಂಗಿಲ್ಲ. ಅಂದ್ರ ಭಕ್ತ ತಿಳಿಬೇಕಾದ್ರ ತಾಮ್ರ ಕೊಡ ತಗೋಬೇಕ. ಅದು ಘಟನೆ. ಕಪಾಲ ಅಂತ ಬಂದ್ರೆ ಕಪಾಲ ಮಣ್ಣಿನಲ್ಲಿ ಕೂಡುವುದಿಲ್ಲ. ತಾಮ್ರ ಕೊಡದಲ್ಲಿ ಕಪಾಲಗಳು, 2 ಕಪಾಲಗಳು ಸಂಯೋಗ. ಆದ್ದರಿಂದ ಎಲ್ಲಿ ಬಂದಪ್ಪ? ಈಗ घट का प्रागभाव है सो अनादि कई उत्पत्ति रहते और सात कई अंत वाला है. ಹೌದಿಲ್ಲ? ಅದೇ 166 ಅದೇ ಅದು. ಆದ್ರಿಂದ ಪ್ರತಿಯೋಗಿ ಉಪಾದಾನ ಕಾರಣದಲ್ಲಿ ಪ್ರಾಗ್ ಬರ್ತದೆ. ಘಟದ ಪ್ರಾಗ್ ಭಾವದ ಪ್ರತಿಯೋಗಿ ಘಟ ಅದ. ಅದರ ಉಪಾದಾನ ಕಾರಣ ಕಪಾಲ. ಅದು ಅಂದಾಗ ಅಲ್ಲಿ ಕೊಪ್ಪರಿಗೆಗಳು. घट का प्राग भाव है सो अनादि कई उत्पत्ति रहते तो शांत कई ಅಂತ ಅಲ್ಲ. ಅದು ಅನಾದಿ ಅಂದ್ರ ಉತ್ಪತ್ತಿ ರಹಿತ ಐತಿ, ಶಾಂತ ಅಂದ್ರ ಅಂತ ಬಿಡುತ್ತೆ. अनादि अभाव तो अत्यंत अभाव भी है. अनादि तो प्राग भाव अनादि ಐತಿ. ಅದೆಲ್ಲ ಅದ್ರದ್ದು ಹೇಳಿದ್ರಿ. ಅನಾದಿ ಅಭಾವ ಅಂತ ಅಂದ್ರೆ ಇಲ್ಲಿ ಅತ್ಯಂತ ಭಾವನು ಅನಾದಿನೇ ಅಲ್ಲ. तो शांत नहीं.
ಆದ್ರೆ ಪ್ರಾಗ್ಭಾವ ಶಾಂತ ಐತೆ ಕರೆ ಇದು ಶಾಂತ ಇಲ್ಲ. ಯಾವುದು? ಅತ್ಯಂತ ಭಾವ ಅನಾದಿ ಐತೆ ಆದ್ರೆ ಶಾಂತ ಇಲ್ಲ. ಅಂದ್ರೆ ಯಾಕಂದ್ರೆ ಆ, ಶಾಂತ ಭಾವಕ್ಕೂ ಸಾಮಾಯಿಕ ಭಾವ ಬೇಕು. ಶಾಂತ ಭಾವ ಶಾಂತ ಇರಬೇಕು ಅಂತಂದ್ರೆ ಅಲ್ಲಿ ಶಾಂತ ಭಾವ ಸಾಮಾಯಿಕ ಭಾವ ಬೇಕು. ಆ ಯಾಕಂತ ಕೇಳಿದ್ರೆ ಗಡಿಗೆ ತಂದು ಒಂದು ಸಮಯದಲ್ಲಿ ಇಲ್ಲಿ ಇಟ್ರು, ಈಗ ಮೊಬೈಲ್ ತಂದು ಇಲ್ಲಿ ಇಟ್ಟಿರಿ, ಹೌದಾ? ಶಾಸ್ತ್ರ ಮುಗಿಸ್ಬಿಡೆ ಇದನ್ನ ತಗೊಂಡು ಹೋಗ್ತೀರಿ, ಎಲ್ಲಿ ಅಪಾಯ ಆಯ್ತು. ಮತ್ತೆ ಶಾಸ್ತ್ರ ನಡೆಯಾಗ ಮತ್ತೆ ಅಂತ ಇಡ್ತೀರಿ, ಆ ಅಭಾವ ನಡ್ತಾ ಇತ್ತು. ಹಾ, ಇದು ಮಾತು ತಗೊಂಡು ಹೋಗೋಣ, ಮತ್ತೆ ಅಭಾವ ಉತ್ಪತ್ತಿ ಆಯ್ತು. ಹೆಂಗಲ್ಲ? ಆದ್ದರಿಂದ ಶಾಂತ ಭಾವ ಸಾಮಾಯಿಕ ಭಾವನೂ ಐತಿ, ಹೌದಿಲ್ಲ? है तो अनादि नहीं, आ सामायिक भाव अनादि ಇಲ್ಲ. ವೇದಾಂತ ಸಿದ್ಧಾಂತ में अनादि तो शांत माया है. ವೇದಾಂತದಲ್ಲಿ ಅನಾದಿಯಾಗಿ ಶಾಂತವಾಗಿ ಮಾಯಾ, तो अभाव नहीं. आ माया अभाव अಲ್ಲ, किंतु जगत का उपादान कारण होने पे ಆ ಜಗತ್ತಿಗೆ ಅದು ಉಪಾದಾನ ಕಾರಣವಾದ್ದರಿಂದ, ಉಪಾದಾನ ಕಾರಣ ಅಂದ್ರೆ ಕಾರ್ಯಕ್ಕೆ ಕಾರಣವಾಗಿದ್ದು ಕಾರ್ಯದಲ್ಲೇ ವ್ಯಾಪಕವಾಗಿರುವುದಕ್ಕೆ ಉಪಾದಾನ ಕಾರಣ ಎಂದು. ಅದು ಅಷ್ಟೊಂದು ಇದು ಸಾಮಾನ್ಯ ರೂಪದಲ್ಲಿ ಹೇಳಿ. ಏನ್ ಹೇಳಿದ್ರಿ? ಕಾರ್ಯಕ್ಕೆ ಕಾರಣವಾಗಿದ್ದು ಕಾರ್ಯದಲ್ಲಿ ಕಾರ್ಯದಲ್ಲೇ ವ್ಯಾಪಕವಾಗಿರುವುದಕ್ಕೆ ಉಪಾದಾನ ಉತ್ಪತ್ತಿ ಸ್ಥಿತಿ ನಾಶ ಅಲಂಕ ಕೊಡ್ಬೇಕಂದ್ರೆ, ಉತ್ಪತ್ತಿ ಸ್ಥಿತಿ ನಾಶ ಕೊಡ್ಬೇಕಂದ್ರೆ ಲಕ್ಷಣ ಕರೆಕ್ಟ್ ಇರ್ತಾವ. ಲಕ್ಷಣ ಏನಾದ್ರೆ ಕಾಯ್ದೆ ಗೊತ್ತಿರ್ತಾವ. ಅಂದ್ರ ಈಗ ಒಂದು ಇದೆ ಪ್ರಸಿದ್ಧ ಉದಾಹರಣೆನ ಘಟಕ, ಮಣ್ಣಿನ ಘಟಕ ಉಪಾದಾನ ಕಾರಣ ಮಣ್ಣು ಐತತ್ತು, ಹೌದಿಲ್ಲ? ಅಂದ್ರ ಕಾರ್ಯಕ್ಕಿಂತ ಪೂರ್ವ ಇರಬೇಕು. ಪೈಲ ಕಾರ್ಯ ಆಗೋದಕ್ಕಿಂತ ಮೊದಲು ಕಾರಣ, ಉಪಾದಾನ ಕಾರಣ ಮೊದಲು ಇರ್ಬೇಕು. ಹೌದಲ್ಲ? ಕಾರ್ಯಸೆ ಪೂರ್ವ ಹೋವೆ ಅಂದ್ರೆ ಕಾರ್ಯಕ್ಕಿಂತ ಮೊದಲು ಇರಬೇಕು. ಕಾರ್ಯ ಮೇ ಪ್ರವೇಶ ಹೋವೆ, ಪ್ರವೇಶ ಆಗಿರ್ಬೇಕು. ಇನ್ನೊಂದು ಮಾತು ಜನತೆ ಕಾರ್ಯಕ ಜನಕ್ ಹೋವೆ, ಕಾರ್ಯಕ್ಕಿಂತ ಮೊದಲಿರಬೇಕು, ಕಾರ್ಯದಲ್ಲಿ ಪ್ರವೇಶ ಆಗಿರಬೇಕು, ಕಾರ್ಯವನ್ನು ಗುರುತಿಸ್ತಿರ್ಬೇಕು. ಕಾರ್ಯ ಸಾಮರ್ಥ್ಯ ಬೇಕಾದ್ರೆ ಕಾರ್ಯ ಉಳಿಸೋ ಸಾಮರ್ಥ್ಯ ಬೇಕಾದ್ರೆ ಆಗಲ್ಲ. ಹೆಂಗತಿ ನಿನಗಿಂತ ವಿಲಕ್ಷಣ ಆಯ್ತಾ ಏನಿಲ್ಲ? ಮತ್ತೆ ಏನು ಭೇದ ಐತಿದು? ಏನು ಭೇದ ಅಂದ್ರ ನೀ ಹೇಳಿದ್ದು ಈ ಮನಿ ಮುಂದಿನ ಮಣ್ಣಿಂದ, ಆದ್ರೆ ನಾ ಹೇಳಿದ್ದು ಅದರಲ್ಲಿ ಗಡಿಗೆ ಆಗುದಿಲ್ಲ. ಈ ನಮ್ಮ ಅಂಗಳದಾಗಿನ ಮಣ್ಣ ಗಡಿಗೆ ಆಗುದಿಲ್ಲ. ಕಾರ್ಯಕ ಜನಕ್ಕೆ ಹೋಗಿ ಅಂದ್ರೆ ಕಾರ್ಯವನ್ನು ಹುಟ್ಟಿಸ್ತಿರ್ಬೇಕು. ಕಾರ್ಯಕ್ಕಿಂತ ಮೊದಲಿರ್ಬೇಕ, ಕಾರ್ಯದಲ್ಲಿ ಪ್ರವೇಶ ಆಗಿರ್ಬೇಕ, ಕಾರ್ಯವನ್ನು ಹುಟ್ಟಿಸ್ಬೇಕ, ಅದಕ್ಕೆ ಉಪಾದಾನ ಅನ್ಬೇಕು. ಅಂದ್ರೆ ಕಾರ್ಯಕ್ಕಿಂತ ಮೊದಲ ಇದ್ದೀರಿ ಮನಿ ಅಂಗಳದಾಗಿನ ಮಾಡಿ, ಕಾರ್ಯದಲ್ಲಿ ಪ್ರವೇಶ ಅಂದ್ರೆ ಆದಾಗ ಗಡಿಯಾಗೂ ಐತಲ್ಲ. ಆದ್ರ ಕಾರ್ಯವನ್ನು ಹುಟ್ಟಿಸೋದಿಲ್ಲ. ಏನಾದ್ರು ಜಿಗಿಶಕ್ತಿ ಇಲ್ಲ ಅದ್ರಾಗ. ಅವ ಕಂಬಾರ ಮತ್ತ ಅಡವಿ ಯಾಕೆ ತಿರ್ಗಾಡ್ತಿದ್ದ ಕುಂಬಾರ, ತಿರ್ಗಾಡಿ ತರಬೇಕವ. ಎಲ್ಲಿ ಜಿಗಿಶಕ್ತಿಯ ಮಣ್ಣೈತೋ ಅದನ್ನ ಇದು ಕಿಸ್ಬಾಯ್ ಹಾಕತೆ. ಕಿಸ್ಬಾಯ್ ಅಂದ್ರೆ ಓದಕತ್ತಲ್ಲ, ಮನದಾಗ ಈ ಕಡೆ ಬಾಯಿ ತೆರೆದಿದೆ, ಹಿಂಗಿಟ್ಟು ಹೋಗತ್ತೆ, ಹಂಗಿಟ್ಟು ಹೋಗತ್ತೆ, ಹಿಂಗ ಹಾಕತ್ತಿದೆ. ಗಡಿಗೆ ಗಚ್ಚಾಗಿ ಹಿಡ್ಕೊಂಡು ಕುಂದ್ರದಲ್ಲ, ಜಿಗಿಶಕ್ತಿ ಇಲ್ಲ. ಅದಕ್ಕೆ ಜಿಗಿಶಕ್ತಿ ಮಣ್ಣು ಎಲ್ಲಿ ಐತೋ ಅದನ್ನ ಹೋಗಿ ಹುಡ್ಕಾಡ್ಕೊಂಡ್ ಬರ್ತಾನೆ ಅವ. ಆದ್ದರಿಂದ ಗಡಿಗೆ ಅದರಿಂದ ಹುಡ್ತೈತಿ, ಇದರಿಂದ ಹುಟ್ಟಾಗಿಲ್ಲ.
ಮಾಡಿಕೊಳ್ಳ್ಯಾನೆ ಮಾತ್ರ ಇದಾಗಿ ಬೀಳ್ತ ಇರ್ಲಿ. ಅದಕ್ಕ ಏನ್ ಹೇಳಿದೀವಿ ಅಂತಂದ್ರೆ ಉಪಾದಾನಕವೇ ಉಪಾದಾನ ಕಾರಣ ಅಂದ್ರೆ ವೇದಾಂತ ಸಿದ್ಧಾಂತದಲ್ಲಿ ಅನಾದಿ ಶಾಂತ ಮಾಯ ಅದ, ಅದು ಅಭಾವ ಅಲ್ಲ, ಕಿಂತು ಉಪಾದಾನ ಜಗತ್ತ ಉಪಾದಾನ ಕಾರಣ ಹೊಣೆಯಲ್ಲಿ ಅದು ಇಲ್ಲಿಗೆ ನಿಮ್ಮತ್ತಲ್ಲಿ ಹೌದಿಲ್ಲ. ಅದಕ್ಕ ಜಗತ್ತಿಗೆ ಉಪಾದಾನ ಕಾರಣ ಆ ಆದ್ದರಿಂದ ಸತ್ ಅಸತ್ಯ ವಿಲಕ್ಷಣ ಅನಿರ್ವಚನೀಯ ಭಾವ ಮಾಯನೆ. ಆದ್ದರಿಂದ ಆ ಮಾಯಾ ಅದು ಜಗತ್ತಿಗೆ ಉಪಾದಾನ ಕಾರಣ ಐತಿ. ಸತ್ತ ಅಸತ್ಕ್ಕಿಂತ ವಿಲಕ್ಷಣ ಐತಿ, ಅನಿರ್ವಚನೀಯ ಭಾವ ಮಾಯ. ಅದು ಜಗತ್ತಿಗೆ ಉಪಾದಾನ ಕಾರಣ ಆಗೈತೆ, ಭಾವ ರೂಪ ಬೆಳೆಯುತ್ತೆ. ಅದಕ್ಕೆ ಸ್ವಭಾವದ ನಡೆದೈತಿ ಈಗ. ಆದ್ದರಿಂದ ಲಕ್ಷಣದಲ್ಲಿನೂ ಅಲ್ಲಿ ಈಗ 167ನೇ ಸಾದಿ ಅನಂತತ್ವ ಅಭಾವತ್ತು ಪ್ರಜ್ಞೋತಾಭಾವ ಕೈಯೇ. ಸಾದಿ ಇರಬೇಕು, ಅನಂತ ಇರಬೇಕು, ಅಭಾವ ಇರಬೇಕು. ಅದಕ್ಕೆ ಪ್ರಜ್ಞೋತಾಭಾವ ಅನ್ಬೇಕು. ಸಾದಿ ಆಗಿದ್ದು ಅನಂತವಾಗಿದ್ದು ಅಭಾವ ಇದ್ದಂತದಕ್ಕ ಪ್ರಜ್ಞೋತಾಭಾವ ಅಂತ. ಅಂದ್ರ ನಾಶಾನಂತರ ಜೋ ಅಭಾವ ಸೋ ಪ್ರಜ್ಞೋತ. ಜೈಸೆ ಮುದ್ಗರ ಆದಿಕಂತೆ ಘಟಾದಿಕಂತ ಧ್ವಂಸವೇ. ಮುದ್ಗರ ಅಂದ್ರ ಮನಿಕಿ, ಮನಿಕೆಯಿಂದ ಬಡದ್ರೆ ಗಡಿಗೆ ಒಡೆದು ಹೋಗ್ತದೆ. ಆ ಘಟಾದಿಗಳ ಧ್ವಂಸವಾಗ್ತದೆ, ಮುಖಂದ್ರೆ ನಾಶ ಆಕ್ಕತ್. ಸಾದಿ ಅನಂತ ಸ್ವಲ್ಪ ಸಾದಿ ಅನಂತ ಸಾದಿ ಸಾದಿ ಅನಂತವಾದ ಅದ ಸಾದಿ ಅಂದ್ರೆ ಉತ್ಪತ್ತಿ ಉಳೋದು. ಉತ್ಪತ್ತಿ ಆಗಿರ್ತದ, ಆದಿ ಇರ್ತದೆ. ಸಾದಿ ಆದಿ ಸಹಿತಕ್ಕನ ಸಾದಿ. ಸಾದಿ ಅಂದ್ರೆ ಏನು? ಸ ಆದಿ ಅಂದ್ರ ಆದಿ ಸಹಿತಕ್ಕ. ಈಗ ನಿನ್ನ ದೇಹದ ಆದಿ ಸಿಗ್ತದ ಯಾವಾಗ? ಡೇಟ್ ಆಫ್ ಬರ್ತ್. ಇದು ಆದಿ ಸಹಿತ ಇರ್ತದೆ. ಹುಟ್ಟಿದ್ದಕ್ಕ ಸಾದಿ ಇರ್ತದೆ, ಹುಟ್ಟದ ಅದು ಸಾದಿ. ಅರ್ಥಾತ್ ಹುಟ್ಟಿದ್ದೆ ಸಾದಿ. ಸಾದಿ ಅಂದ್ರೆ ಹುಟ್ಟಿದ್ದು. ಅನಾದಿ ಅಂದ್ರೆ ಹುಟ್ಟಿದ್ದಿಲ್ಲ, ಹುಟ್ಟಿಲ್ಲ. अनंत अभाव तो अत्यंत अभाव है, तो साधी नहीं. अनंत अभाव तो अत्यंत अभाव है. अत्यंत अभाव ಏನೈತಲ್ಲ ಅದು ಅನಂತ ಐತಿ. ಅಂದ್ರೆ ಅದಕ್ಕೆ ಅಂತಿಲ್ಲ, ಅರ್ಥಾತ್ ನಾಶ ಇಲ್ಲ. ಅತ್ಯಂತ ಅಭಾವ ಸೊ ಸಾಧಿ ನೈ. ಅದು ಸಾಧಿ ಅಂದ್ರೆ ಉತ್ಪತ್ತಿನೂ ಇಲ್ಲ, ಆದಿನೂ ಇಲ್ಲ, ಅಂತನೂ ಇಲ್ಲ. ಅದಕ್ಕ ಅತ್ಯಂತ ಅಭಾವ. सादी अभाव तो सामायिक अभाव है. सादी अभाव सामायिक अभाव आदि ಐತೆ ಅಲ್ಲ, ಸಾಮಾಯಿಕ ಅಭಾವ. ಸಮಯದಲ್ಲಿ ಹುಟ್ಟುತ್ತೆ, ಸಮಯದಲ್ಲಿ ಆದಿ ಐತೆ. ಸೊ ಅನಂತನೇ ಅಂದ್ರೆ ಅಂತ ಇಲ್ಲದಕ್ಕೆ ಅನಂತ ಅಂತಾರ. ಅದು ಈಗ ಇಲ್ಲಿ ಮೊಬೈಲ್ ಶಾಸ್ತ್ರ ಚಾಲು ಆಯ್ತಂದ್ರೆ ಇಲ್ಲಿ ಇರ್ತೈತಿ ಮೊಬೈಲ್, ಮತ್ತ ಹೋಗ್ತತಿ, ಮತ್ತ ಶಾಸ್ತ್ರ ಚಾಲು ಮಾತ್ರ ಬರ್ತೈತಿ. ಆ ಪುನಃ ಉತ್ಪತ್ತಿ ನಾಶ ಉಳಿದಕ್ಕೆ ಸಾಮಾಯಿಕ ಅಭಾವ ತಾಡ ಹೇಳ್ತಾರೆ. ಆದ್ರಿಂದ ಅನಂತ ಇಲ್ಲ. ಸಾದಿ ಅನಂತ ಮೋಕ್ಷ. ಸಾದಿ ಅನಂತ ಮೋಕ್ಷ ಐತಿ. ಹೆಂಗ? ಸಾದಿ ಅನಂತ ಹೆಂಗ ಅಂದರೆ ಜ್ಞಾನದಿಂದ ಮೋಕ್ಷ ಹುಡ್ತೈತೆ ಅಂದ ಮೇಲೆ ಆದಿ ಐತಿ. ಅದು ಸಾದಿ ಆಯ್ತು. ಸಾದಿ ಅನಂತ. ಆದ್ರೆ ಮತ್ತೊಮ್ಮೆ ಪುನರ್ಜನ್ಮ ಇಲ್ಲ, ಆದ್ದರಿಂದ ಅನಂತ ಅಂತ ಇದೆ. ಬಾಲ್ ಕೂಡ ನೋಡಿ ಆಯ್ತಾಳ ಇದು ಮುದುಕು. मोक्ष साधी अनंत मोक्ष भी है. कहा है थे
ಜ್ಞಾನತೆ ಮೋಕ್ಷ ಹೋವೆ ಜ್ಞಾನತೆ ಸಾಧಿಯೇ ಅದು ಸಾಧಿ ಹಾಕೊಂಡ್ಮೇಲೆ ಜ್ಞಾನದಿಂದ ಮೋಕ್ಷ ಉತ್ಪತ್ತಿ ಆಗತ್ತೆ ಹೌದಿಲ್ಲ. ಆ ಆಮೇಲೆ ಮತ್ತ ಅನಂತ ಹಾಕೊಂಡ್ಬೇಕು ಮೋಕ್ಷ ಬೇರೆ ಸಂಸಾರ ಹೋವೇನೆ ಮುಕ್ತನಿಗೆ ಮತ್ತೆ ಜನ್ಮ ಆಗುವುದಿಲ್ಲ ಆದ್ದರಿಂದ ಅನಂತ. ಆ ಪರಂತು ಮೋಕ್ಷ ಅಭಾವ ರೂಪಣೆ ಕಿಂತು ಭಾವ ಇಲ್ಲಿ ನಡೆದದ್ದು ಅಭಾವಗಳ ಬಗ್ಗೆ ಐತಿ ಆದ್ರೆ ಇಲ್ಲಿ ಭಾವ ಐತಿ ಅದು ಮೋಕ್ಷ. यद्यपि अज्ञान तिनके कार्य की निवृत्ति को मोक्ष है ಅದ ಮೋಕ್ಷ ಅಂದ್ರೆ ಯದ್ಯಪಿ ಕಾರ್ಯ ಶಂಕ ಮಾಡ್ತಾನೆ ಅದ ಅಜ್ಞಾನ ನಿವೃತ್ತಿ ಅಜ್ಞಾನ ನಿವೃತ್ತಿ ಆಗತ್ತಿಲ್ಲ ಇಲ್ಲಿ ಜ್ಞಾನದಿಂದ ಮತ್ತ ಅದ ಆ ತಿಸ್ಕೆ ಕಾರ್ಯಕ್ಕೆ ನಿವೃತ್ತಿಗೂ ಮೋಕ್ಷ. ಆ ಅಜ್ಞಾನದ ಕಾರ್ಯ ಜನ್ಮ ಮರಣಾದಿಗಳೇ ನಿವೃತ್ತಿ ಆಕ್ಕವು ಆ ನಿವೃತ್ತಿಗೆ ಮೋಕ್ಷ ಅಂತ ಅಂತಾರಲ್ಲ ಆ ನಿವೃತ್ತಿ ಅಂದ್ರೆ ಧ್ವಂಸ ನಾಶ. ಯಾತಿ ಮತ್ತೆ ಅಜ್ಞಾನಾದಿಗಳ ನಾಶ ಆಕವಿಲ್ಲ ಮತ್ತ ಆದ್ಮೇಲೆ ಮೋಕ್ಷವೇ ಅಭಾವ ರೂಪ ಆ ಮೋಕ್ಷ ಅಭಾವ ಐತಿ ಭಾವ ಹೆಂಗ ಆಕತಿ ಅಂದ ಎದ್ದೇಕಾರ ಶಂಕಮಣ ತಥಾಪಿ ತಥಾಪಿ ಅಂದ್ರೆ ಉತ್ತರ ಹೇಳ್ತಾರೆ. ಕಲ್ಪಿತಕ್ಕೆ ನಿವೃತ್ತಿ ಅಧಿಷ್ಠಾನ ರೂಪ ಹೋವೆ ಕಲ್ಪಿತ ನಿವೃತ್ತಿಗೆ ಅಧಿಷ್ಠಾನ ರೂಪ ಅಂತ ಕಲ್ಪಿತ ನಿವೃತ್ತಿ ಅಧಿಷ್ಠಾನ ರೂಪ ಅಂದ್ರೆ ಈಗ ಹಗ್ಗದಲ್ಲಿ ಸರ್ಪ ತೋರ್ಯದ ಹೌದಿಲ್ಲ ಸರ್ಪ ತೋರ್ಯದ ಸರ್ಪ ಕಲ್ಪಿತದ ಅದು ಹಗ್ಗ ಜ್ಞಾನ ಆದ್ಕೊಳ್ಳೆ ನಿವೃತ್ತಿ ಆಯ್ತು ಎಲ್ಲಿ ಓಡಿ ಹೋಯ್ತು ರೂಪನ ಆಯ್ತು ಮನೆಯಾಗ ಕತ್ಲೈತಿ ಲೈಟ್ ಹತ್ತದ ಕೂಡಲೇ ಎಲ್ಲಿ ಓಡ್ತು ಹೊರಗೆ ಓಡ್ತಾನೆ ಅದು ಬೆಳಕಿನ ಸ್ವರೂಪವೇ ಆಯ್ತು ಹೆಂಗ. ಆದ್ದರಿಂದ ಅಧಿಷ್ಠಾನ ರೂಪವೇ ಅಧಿಷ್ಠಾನ ಅಂದ್ರೆ आप रूप से कल्पित कार्य अधिष्ठित आप रूप से कल्पित कार्य अधिष्ठित ಅದ ಪದಕೃತಿ ಮಾಡ್ತೇನೆ ತುಂಬಾ ಕಂಬಾರ್ನ ಅಡಿಗಲ್ ಕಂಬಾರ್ ಮೇಲೆ ಅಡಿಗಲ್ ಏನಂತಾನೆ ಕಂಬಾರ್ ಮನೆಯಲ್ಲಿ ಮುಂದೆ ಅಡಿಗೆ ಚೇಂಜ್ ಆಗೋದು ಹಂಗೆ ಎಷ್ಟು ವಸ್ತು ಬಡದ್ರು ಅದಕ್ಕೆ ಏನಾಗೋದಿಲ್ಲ ಅದು ಬರೋಬರಿ ನಿರ್ವಿಕಾರ ಅನ್ನೋದು ಬರೋಬರಿ ಆಯ್ತ ಮತ್ತೇನ್ ಮುಂದೆ ಏನೈತಿ ಕಲ್ಪಿತ ಕಾರ್ಯ ಅದನ್ನ ಯಾಕೆ ಹೇಳ್ಬೇಕು ಅಂದ್ರೆ ಕಂಬಾರಿನಲ್ಲಿ ವ್ಯಾವಹಾರಿಕ ವಸ್ತುಗಳು ತಯಾರಾಗ್ತಾವ ಕಂಬಾರಿನಲ್ಲಿ ವ್ಯಾವಹಾರಿಕ ವಸ್ತು ತಯಾರಾಗ್ತಾವ ಅಲ್ಲಿ ಕಲ್ಪಿತ ವಸ್ತು ಇರಂಗಿದ್ರಿ ಕೃತವಾದ ಅನ್ನುವಂತ ಶಬ್ದ ಅದು ಮುಗೀತು ಅದು ಕಂಬಾರ ಮಣಿ ನಿರ್ವಿಕಾರ ಕಷ್ಟ ತಗೊಂಡೈತೆ ಅದ ಯಾವ ವಿಕಾರ ಅವ್ರ ಆದ್ಯ ಮುತ್ಯಾನ ಹಿಡ್ಕೊಂಡು ಐತೆ ಅದೇನು ವಿಕಾರ ಇದಕ್ಕಿದ್ದಂಗ ಐತಿ ನಿರ್ವಿಕಾರ ಸ್ವರೂಪದಿಂದ ಅಂದ ಕಂಬಾರ ಮಣಿ ಅಡಿಗಲ್ ಬರೋಬರಿ ಆಗ್ತದ ಅದನ್ನ ನೀವು ಅದರ ವ್ಯಾಪ್ತಿ ಆಯ್ತಲ್ಲ ಅಡಿಗಲಿನ ವ್ಯಾಪ್ತಿ ಆಯ್ತ ಯಾಕ ನಿರ್ವಿಕಾರ ಐತೆ ಅದು ಆನಂದ ಆ ಪ್ರತಿವ್ಯಾಪ್ತಿ ನಿವೃತ್ತಿ ಮಾಡುವ ಸಲುವಾಗಿ ಮುಂದೆ ಇಡ್ತು ಅವಿದ್ಯೆಯ ಕಲ್ಪಿತ ಕಾರ್ಯಕ್ಕೆ ಆಧಾರ ಆಗಿರ್ಬೇಕು ಅಂತ ಹೇಳಿ ಅಂದಾಗ ಅದು ಅವಿದ್ಯೆ ಕಲ್ಪಿತ ಕಾರ್ಯಕ್ಕೆ ಆಧಾರ ಆಗಿಲ್ಲ ಅಂತ ಕಂಬಾರಮಣಿ ಅಡಿಗಲ್ಲ ಕಲ್ಪನೆಗೆ ಆಧಾರ ಆಗೈತೆ ಅವಿದ್ಯಾಕೃತ ಕಲ್ಪಿತ ಕಾರ್ಯ ಅಂತಂದ್ರೆ ಕಲ್ಪನೆ ಅದಕ್ಕೆ ಏನ್ ಮಾಡ್ತಿ ನಿತ್ ಹೋಳಿ ಹೋಳಿ ಮಾಡ್ತೇನೆ ಅದರ ವ್ಯಾವೃತ್ತಿ ಮಾಡುವ ಸಲುವಾಗಿ ಅವಿದ್ಯಾಕೃತ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿರ್ಬೇಕು ಅಂತ ಪದ ಇದ್ದೀವಿ ಅದು ಅಲ್ಲಿ ಅದು ಕಬ್ಬಿಣಕ್ಕೆ ಆಶ್ರಯ ಐತಿ ಅವಿದ್ಯಾಕೃತ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಅಲ್ಲ ಅಂತೇಳಿ ಅತಿ ದೂರ ಆಗುತ್ತೆ ಮುಂದೇನೆ ಹಗ್ಗದ ತಿರಾಗಲ್ಲ ಈಗ ಅಂದರೆ ಅವಿದ್ಯಾಕೃತ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿರಬೇಕು ಅಂತಂದರೆ ಹಗ್ಗದಲ್ಲಿ ಸ್ವಲ್ಪ ತೋರೋದಿಲ್ಲ ಹಗ್ಗ ಅವಿದ್ಯಾಕೃತ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಆಗ್ಯದ ಆ ಸರ್ಪ ಅವಿದ್ಯಾಕೃತ ಕಲ್ಪಿತ ಕಾರ್ಯ ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಕ್ಕೆ ಅದು ಆಶ್ರಯ ಆಗ್ಯದ ಹಾಗಿಲ್ಲ ಅಂದ್ರೆ ಸರ್ಪ ತೋರೋದಿಲ್ಲ
ಆ ಆದ್ದರಿಂದ ಆ ಹಗ್ಗದಲ್ಲಿ ಅತಿ ವ್ಯಾಪ್ತಿ ಆಯ್ತು. ಅಡಿಗಲಿನಲ್ಲಿ ಅತಿ ವ್ಯಾಪ್ತಿ ದೂರ ಆಗ್ತಾರೆ, ಹಗ್ಗದಲ್ಲಿ ಅತಿ ವ್ಯಾಪ್ತಿ ಆಯ್ತು. ಅದಕ್ಕೇನ್ ಮಾಡ್ಬೇಕು? ಅದಕ್ಕೆ ಏನ್ ಮಾಡ್ಬೇಕು? ಏನ್ ಹೋಳಿ ಹುಣ್ಣಿಮೆ ಮಾಡ್ಬೇಕು? ಅದ್ರ ಜ್ಞಾನ ಅದ ಅವ್ರಿಗೆ. ಹ? ಅದ್ರ ಜ್ಞಾನ ಇಲ್ಲ ಅವ್ರಿಗೆ. ಅದ ಏನ್ ಮಾಡ್ಬೇಕ? ಅಗತ್ಯ ಮನೆ ಏನ್ ಮಾಡ್ಬೇಕು? ಅತಿ ವ್ಯಾಪ್ತಿ ದೂರ ಆಗಬೇಕಲ್ಲ ಅಲ್ಲಿ. ಅತಿ ವ್ಯಾಪ್ತಿ ದೂರ ಆಗಬೇಕಾದ್ರೆ ಆ ನಿರ್ವಿಕಾರ ಸ್ವರೂಪದಿಂದ ಇರ್ಬೇಕಂತ ಪದ ಇರ್ಬೇಕಾಗಿತ್ತು. ಅಮ್ಮ ನಿರ್ವಿಕಾರ ನಾನು ನಿರ್ವಿಕಾರ ಸ್ವರೂಪದಿಂದ ಇರ್ಬೇಕಂದ್ರೆ ಆಗ ವರ್ಷ 2 ವರ್ಷದ ಒಳಗೆ ಇರ್ತದೆ. ನಿರ್ವಿಕಾರ ಇಲ್ಲದು ಹಗ್ಗ. ಆದ್ದರಿಂದ ನಿರ್ವಿಕಾರ ಇರಬೇಕು ಅಂತ ಪದ ಇಟ್ಟೇವೆ. ಆದ್ದರಿಂದ ಆ ಹಗ್ಗದಲ್ಲಿ ವ್ಯಾಪ್ತಿ ದೂರ. ಅದಕ್ಕೆ ಮತ್ತೇನ್ ಮಾಡ್ಬೇಕಂಗಾರ ಅಂದ್ರ ನಿರ್ವಿಕಾರ ಸ್ವರೂಪದಿಂದಲೂ ಇರಬೇಕು, ಅವಿದ್ಯಾಕೃತ ಕಲ್ಪಿತ ಕಾರ್ಯಕ್ಕೆ ಆಶ್ರಯವೂ ಆಗಿರ್ಬೇಕು. ಅಂದ್ರ ಅದಕ್ಕ ಏನೈತಿ ಅಂದಾಗ ಅದು ಎಲ್ಲಿ ಅಂದ್ರ ಈ ಎರಡು ಅಂದ್ರ ನಿರ್ವಿಕಾರ ಸ್ವರೂಪದಿಂದನೂ ಇರ್ಬೇಕಂದ್ರ ಅದು ವಾಸ್ತವಿಕವಾಗಿ ಏನ್ ಮಾಡ್ತಿ ಇಲ್ಲಿ? ಏನು ಮಾಡ್ತಿ ಅಂದ್ರ ಬ್ರಹ್ಮಚೇತನ ಅದು ಐತಿ, ನಿರ್ವಿಕಾರ ಸ್ವರೂಪದಿಂದ ಇರ್ತೈತಿ ಮತ್ತು ಅವಿದ್ಯಾಕೃತ ಕಲ್ಪಿತ ಕಾರ್ಯಕ್ಕೂ ಆಶ್ರಯವಾಗಿರ್ಬೇಕು. ಇಲ್ಲಿ ಏನ್ ಮಾಡೋ ಹೇಳಿದಾರೆ? ನಿಮ್ ಮನ್ಯಾಗ ದೇವ್ರಿಗೆ ಹೇಳಕ್ ಬರ್ತಿದಿಲ್ಲ. ಅದಕ್ಕೆ ಹಗ್ಗ ಹೇಳಂಗಿಲ್ಲ ನಾವು. ರಜ್ಜು ಉಪಿತ ಚೇತನ ಚೇತನ ಐತೆ ಅಂತ ಆ ರಜ್ಜು ಉಪಿತ ಚೇತನ ಐತಿ. ಆದ್ರಿಂದ ಅದು ನಿರ್ವಿಕಾರ ಸ್ವರೂಪ ಐತಿ, ಅವಿದ್ಯಾಕೃತ ಕಲ್ಪಿತ ಕಾರ್ಯಕ್ಕೂ ಆಶ್ರಯ ಐತಿ. ಓಕೆ, ಹೇಳಿ. ಸಮಯ ಮುಗಿದು ಹೋಗ್ಯದ. ಎಲ್ಲಿ ಇದಕ್ಕೆ ಹೆಡ್ಡಿಂಗ್ ಬಂದ್ಬಿಡೋ. ಎಲ್ಲಿದ್ವಿ? ಅತ್ಯಂತ ಭಾವತು ಅನಂತ ಭಾವತು ಅತ್ಯಂತ ಭಾವಿ. ಹೌದಲ್ಲ? ಇಲ್ಲೇ ಅಂದ್ರ 167ರ ಮುಂದೆ ಎಸ್ಎಪಿ ಬಂದಿಲ್ಲ. ಎಸ್ಎಪಿ ಕರೆಕ್ಟ್. ಪ್ರತಾಪಿ ಅಂತ ಅದು ಎಸ್ಎಪಿ ಶಂಕ ಕಾರ್ಯವು ನಿವೃತ್ತಿ ಧ್ವಂಸಕರ ಮೋಕ್ಷನು ಅಭಾವರೂಪತ ಯಾವ ಶಂಕ ಮಾಡಿದ್ರು. ಅದು ತಥಾಪಿ ಕಲ್ಪಿತಕ್ಕೆ ನಿವೃತ್ತಿ ಅಧಿಷ್ಠಾನ ರೂಪವೇ ತಿಳಿ ಬಂದಿಲ್ಲ. ಅಧಿಷ್ಠಾನ ಅಂದ್ರೆ ಏನು ಅನ್ನೋದು ಇಲ್ಲಿ ಎಲ್ಲ ಹೇಳ್ತಿದ್ದ. ಹೌದಿಲ್ಲ? ಆ ಕಲ್ಪಿತ ನಿವೃತ್ತಿ ಅಧಿಷ್ಠಾನ ರೂಪವೇ ಅಥವಾ ಕಲ್ಪಿತ ವಸ್ತು ಅಧಿಷ್ಠಾನ ರೂಪ ಆಕತಿ. ಅಲ್ಲಿ ಧ್ವಂಸ ಅಂದ್ರ ಅಲ್ಲಿ ಹೋಗಿ ಅವ ಮಾತಾಡ್ತಾನೆ ಅಭಾವ ಪಡಿಸಿದ ಅವ. ಆದ್ರೆ ಕಲ್ಪಿತ ವಸ್ತು ಅಧಿಷ್ಠಾನ ರೂಪ ಇರ್ತೈತೆ ಅಂದ್ರೆ ಅಧಿಷ್ಠಾನ ಸ್ವರೂಪ ಅಧಿಷ್ಠಾನ ರೂಪ ಭಾವ ಐತೆ. ಅಧಿಷ್ಠಾನ ಭಾವೇ ಅಜ್ಞಾನ ಕಾರ್ಯ ಕಲ್ಪಿತ. ಅಜ್ಞಾನ ಮತ್ತು ಕಲ್ಪಿತ ಆ ಕಾರ್ಯ ಏನೈತಿ ಸರ್ಪಾದಿಗಳು ಅವು ಕಲ್ಪಿತದ. ಕಲ್ಪಿತ ಅಂದ್ರೆ ಯಾತಿ ತಿನ್ಕಿ ನಿವೃತ್ತಿ ಅಧಿಷ್ಠಾನ ಬ್ರಹ್ಮರೂಪ. ಆದ್ರಿಂದ ಅಧಿಷ್ಠಾನ ಬ್ರಹ್ಮರೂಪ ಐತಿ ಚೇತನ್. ಯಾತಿ ಅಭಾವ ರೂಪ ಮೋಕ್ಷನೇ. ಆದ್ರಿಂದ ಅಭಾವ ರೂಪ ಮೋಕ್ಷ ಇಲ್ಲ. ಯಾಕ? ಅಧಿಷ್ಠಾನ ಬ್ರಹ್ಮರೂಪ ಭಾವ ಐತೆ. ಅದು ಬ್ರಹ್ಮರೂಪ ಐತೆ, ಭಾವರೂಪ. ಬ್ರಹ್ಮರೂಪ ಐತಿ, ಅದು ಭಾವರೂಪ ಐತಿ. ಇಲ್ಲಿಗೆ 168 ಬಿಡೋ. ಹೌದಿಲ್ಲ? ಹೆಡ್ಡಿಂಗ್ ಬಂದ. ಜಯ ಮಂಗಲಂ ಜಯ ಶಿವ ಹರ ಮಹಾದೇವ.